ಎಲ್ಲರಿಗೂ ನಮಸ್ಕಾರ. ಕೆಮ್ ಚಾಯ್ಗೆ ನಾನು ಛಾಯಾ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ ಆಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದವರೆಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಈಗ ಸದ್ಯಕ್ಕೆ NEP ಬಂದಿದೆ. ಬೆಂಗಳೂರು ಸಿಟಿ ಯೂನಿವರ್ಸಿಟಿನಲ್ಲಿ ನೀವೇನಾದರೂ DSc ಕೆಮಿಸ್ಟ್ರಿ ಏನಾದರೂ ತೊಗೊಂಡಿದ್ರೆ ಅದರದ್ದು ಸಿಲೆಬಸ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಅದು ಸಿಲೆಬಸ್ಸಲ್ಲಿ 4 ಯೂನಿಟ್ ಇದೆ. Unit 1, Unit 2, Unit 3 ಆ್ಯಂಡ್ Unit 4 ಅಂತ. Unit 4 ಏನಿದೆಯಲ್ಲ ಅದು ಆರ್ಗ್ಯಾನಿಕ್ ಕೆಮಿಸ್ಟ್ರಿ. Unit 3 ಏನಿದೆಯಲ್ಲ ಅದು ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿ. Unit 2 ಏನಿದೆಯಲ್ಲ ಅದು ಕ್ವಾಂಟಮ್ ಮೆಕ್ಯಾನಿಕ್ಸು, ಫಿಸಿಕಲ್ ಕೆಮಿಸ್ಟ್ರಿ. Unit 1 ಏನಿದೆಯಲ್ಲ ಅದು ಅನಾಲಿಟಿಕಲ್ ಕೆಮಿಸ್ಟ್ರಿ. ಸೊ ಆಲ್ರೆಡಿ ನಾನು ಕಂಪ್ಲೀಟ್ ಸಿಲೆಬಸ್ದು ವೀಡಿಯೋಸ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನೀವು ನನ್ನ ಚಾನಲ್ಗೆ ಹೋಗಿ ಪ್ಲೇ ಲಿಸ್ಟ್ಗೆ ಹೋಗಿ NEP 2020 ಫಸ್ಟ್ BSc BCU ಅಂತ ಕೊಟ್ಟರೆ ಎಲ್ಲ ವೀಡಿಯೋಸ್ ನಾನು ಏನೇನು ಅಪ್ಲೋಡ್ ಮಾಡಿದ್ದೀನೋ ಎಲ್ಲ ವೀಡಿಯೋಸು ನಿಮಗೆ ಸಿಗ್ತಾ ಹೋಗುತ್ತೆ. ಇಲ್ಲ ಅಂತಂದರೆ ಕೆಮ್ ಚಾಯ ಅಂತ ಹೇಳಿ ಆ ಟಾಪಿಕ್ ಹೆಸರು ಹಾಕಿದ್ರು ನಿಮಗೆ ವೀಡಿಯೋಸು ಸಿಗ್ತಾ ಹೋಗುತ್ತೆ. ಜೊತೆಗೆ ಮಾಡೆಲ್ ಕ್ವಶನ್ ಪೇಪರ್ ಏನಿದೆಯಲ್ಲ ಅದನ್ನು ಡಿಸ್ಕಸ್ ಮಾಡಿದ್ದೀನಿ. ನೆಕ್ಸ್ಟ್ 2 ಮಾಡೆಲ್ ಕ್ವಶನ್ ಪೇಪರ್ ಯೂನಿವರ್ಸಿಟಿಯವರೇ ವೆಬ್ಸೈಟಲ್ಲಿದೆ, ಅದನ್ನು ವಿತ್ ಆನ್ಸರ್ಸ್ ಡಿಸ್ಕಷನ್ ಮಾಡಿದ್ದೀನಿ. ಈಗ ಕ್ವಶನ್ ಬ್ಯಾಂಕ್ ಥರ ಮಾಡಿ ಪ್ರತಿಯೊಂದು ಯೂನಿಟ್ಗೂ ಮಾಡೋಣ ಅಂತ ಅಂದ್ಕೊಂಡು Unit 4 ಅಂದರೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿದು ಆಲ್ರೆಡಿ ಮಾಡಿದ್ದೀನಿ. ಇವತ್ತು ನಾನು ಮಾಡ್ತಾ ಇರೋಂಥದ್ದು Unit 3 ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿ. ಈ ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿ ನಿಮಗೆ ಪಿರಿಯಾಡಿಕ್ ಪ್ರಾಪರ್ಟಿ ಇದೆ, ಪಿರಿಯಾಡಿಕ್ ಟೇಬಲ್ ಇದೆ. ನೆಕ್ಸ್ಟ್ ಸಮ್ ಎಸ್ ಬ್ಲಾಕ್ ಮತ್ತು ಪ್ರಿ ಬ್ಲಾಕ್ ಎಲಿಮೆಂಟ್ಸ್ದು ಟ್ರೆಂಡ್ಸ್ ನೀವು ಕಲ್ತ್ಕೊಳ್ಳುವಂಥದ್ದು ನಿಮ್ಮ ಸಿಲೆಬಸ್ ಪ್ರಕಾರ ಇದೆ. ಸೊ ಅದಕ್ಕೆ ಯಾವ ಥರ ಕ್ವಶನ್ಸ್ ಕೇಳ್ಬೋದು ಅಂತ ಆಲ್ರೆಡಿ ನಾನು ಕ್ವಶನ್ ಪೇಪರಲ್ಲಿ ಡಿಸ್ಕಸ್ ಮಾಡ್ದಂಗೆ ನಿಮಗೆ 2 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ, 3 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ, 4 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ, 5 ಮಾರ್ಕ್ಸ್ ಕ್ವಶನ್ಸೂ ಇರ್ಬೋದು. ಸೊ ಹಾಗಾಗಿ ನೀವೇನು ಮಾಡಬೇಕು, ಆ ಸಿಲೆಬಸ್ಸಲ್ಲಿ ಬರೋ ಅಂಥ 2 ಮಾರ್ಕ್ಸ್ ಕ್ವಶನ್ಸು, 3 ಮಾರ್ಕ್ಸ್ ಕ್ವಶನ್ಸು, 4 ಅಥವಾ 5 ಮಾರ್ಕ್ಸ್ ಕ್ವಶನ್ಸ್ ಯಾವುದಿರ್ಬೋದು, ಹೇಗೆ ಕೇಳ್ಬೋದು ಅಂತ ನೀವು ಮೆಂಟಲಿ ಪ್ರಿಪೇರ್ ಆಗಿದ್ದರೆ ಆ ಎಕ್ಸಾಮಿನೇಷನ್ ಹಾಲಲ್ಲಿ ನಿಮಗೆ ಆನ್ಸರ್ ಮಾಡೋದು ಈಸಿ ಆಗುತ್ತೆ. ಆ ಇಂಟೆನ್ಷನಲ್ಲಿ ನಾನೀಗ ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿ Unit 3 ಏನಿದೆಯಲ್ಲ ಅದರದ್ದು ಪ್ರಾಬಬಲ್ ಕ್ವಶನ್ಸ್ ಯಾವ್ದು ಬರ್ಬೋದು, ಅದಕ್ಕೆ ಯಾವ ರೀತಿ ಆನ್ಸರ್ ಇರ್ಬೋದು ಅಂತ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಕೆಮ್ ಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್. ಸೊ ನಾನು ಫಸ್ಟು ಎಲ್ಲ 2 ಮಾರ್ಕ್ಸ್ ಕ್ವಶನ್ಸ್ನ ಡಿಸ್ಕಸ್ ಮಾಡ್ತೀನಿ, ಆಮೇಲೆ 3 ಮಾರ್ಕ್ಸು, ಆಮೇಲೆ 4 ಮಾರ್ಕ್ಸು. ಸದ್ಯಕ್ಕೆ 5 ಮಾರ್ಕ್ಸ್ ಕ್ವಶನ್ಸು ಯಾವುದೂ ಇಲ್ಲ ನಿಮಗೆ ಅಷ್ಟು ದೊಡ್ಡದಿರುವಂಥದ್ದು. ಬೇಕೇ ಬೇಕು ಅಂತಂದರೆ 2-3 ಕ್ವಶನ್ ಅಂದರೆ ಈಗ ನಾನು 2 ಮಾರ್ಕ್ಸ್ ಏನು ಅಥವಾ 3 ಮಾರ್ಕ್ಸ್ ಏನು ಮಾಡಿದಿಲ್ಲ ಅದನ್ನು ಕಂಬೈನ್ ಮಾಡಿ ಒಂದೇ ಸ್ಲಾಟ್ ಥರ ಮಾಡಿ 5 ಮಾರ್ಕ್ಸ್ಗೂ ಅವರು ಕ್ವಶನ್ಸ್ನ ಕೇಳ್ಬೋದು. ಸೊ ಪಿರಿಯಾಡಿಕ್ ಟೇಬಲ್ ಇರೋದಕ್ಕೋಸ್ಕರ ನಾವು ಪಿರಿಯಾಡಿಕ್ ಟೇಬಲ್ನ ಯಾವ ಬೇಸಿಸ್ ಮೇಲೆ ಕ್ಲಾಸಿಫಿಕೇಶನ್ ಮಾಡಿದ್ದೀವಿ ಅಂದರೆ ಬೇಸ್ಡ್ ಆನ್ ದೇರ್ ಅಟಾಮಿಕ್ ನಂಬರ್, ಬೇಸ್ಡ್ ಆನ್ ದೇರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಅಗೇನ್ ಆ ಪಿರಿಯಾಡಿಕ್ ಟೇಬಲ್ನ ನಾವು 4 ಬ್ಲಾಕ್ ಆಗಿ ಡಿವೈಡ್ ಮಾಡಿದ್ದೀವಿ. S ಬ್ಲಾಕು, P ಬ್ಲಾಕು, D ಬ್ಲಾಕು ಮತ್ತು F ಬ್ಲಾಕ್ ಅಂತ. ಸೊ ಹಾಗಾಗಿ ವಾಟ್ ಆರ್ S ಬ್ಲಾಕ್ ಎಲಿಮೆಂಟ್ಸ್, ರೈಟ್ ದೇರ್ ಎಲೆಕ್ಟ್ರಾನಿಕ್ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂತ. ಅದು ಎಸ್ದು ಕೇಳ್ಬೋದು, Pದು ಕೇಳ್ಬೋದು, Dದು ಕೇಳ್ಬೋದು, Fದು ಕೇಳ್ಬೋದು. ಸೊ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಮುಂಚೆನೇ ಹೇಳ್ದಂಗೆ ನಾವು ಎಲಿಮೆಂಟ್ಸ್ನ ಬ್ಲಾಕ್ ಆಗಿ ಯಾವ ರೀತಿ ಕ್ಲಾಸಿಫೈ ಮಾಡಿದ್ದೀವಿ ಅಂದರೆ ಬೇಸ್ಡ್ ಆನ್ ದೇರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಸೊ ಹಾಗಾಗಿ ನೀವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನ ಬರೀಬೇಕಾಗತ್ತೆ. ಸೊ ವಾಟ್ ಆರ್ S ಬ್ಲಾಕ್ ಎಲಿಮೆಂಟ್ಸ್ ಅಂತ ಕೇಳಿದ್ದಾರೆ. ಸೊ ಇದು ವಾಟ್ ಆರ್ S ಬ್ಲಾಕ್ ಎಲಿಮೆಂಟ್ಸ್ ಅನ್ನೋದಕ್ಕಿಂತ ಅದಕ್ಕೆ ಡೆಫಿನೇಷನ್ ಏನು ಅಂದರೆ ಯಾವುದು ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇರುತ್ತೆ, ಯಾವುದು ಔಟರ್ಮೋಸ್ಟ್ ಶೆಲ್ ಎಲೆಕ್ಟ್ರಾನ್ಸ್ ಇರುತ್ತೆ, ಅದೇನಾದರೂ S ಆರ್ಬಿಟಲಲ್ಲಿ ಎಂಡ್ ಆದರೆ ಅಂಥದಕ್ಕೆ ನಾವೇನಂತ ಕರಿತೀವಿ, S ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಅಥವಾ ನೀವೀಗ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀತೀರಾ, ಡಿಪೆಂಡಿಂಗ್ ಅಪಾನ್ ದಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್, ಎಷ್ಟು ಎಲೆಕ್ಟ್ರಾನ್ಸ್ ಇದೆಯಲ್ಲ ಅಷ್ಟು ನೀವು ಅರೇಂಜ್ ಮಾಡ್ತಾ ಹೋಗ್ತೀರಾ. S ಬ್ಲಾಕಲ್ಲಿ P ಬ್ಲಾಕು, D ಮತ್ತು F. S ಕ್ಯಾನ್ ಹ್ಯಾವ್ ಮ್ಯಾಕ್ಸಿಮಮ್ 2 ಎಲೆಕ್ಟ್ರಾನ್, P ಕ್ಯಾನ್ ಹ್ಯಾವ್ ಮ್ಯಾಕ್ಸಿಮಮ್ 6 electron, D can have maximum 10 electron, where F can have maximum 14 electrons. So electrons ನೀವು ಅರೇಂಜ್ ಮಾಡ್ತಾ ಹೋಗ್ತೀರಾ ಆಲ್ಫೋಬೋ ರೂಲ್ಸ್ ಪ್ರಕಾರ, ಡಿಪೆಂಡಿಂಗ್ ಅಪಾನ್ ದೇರ್ ಎನರ್ಜಿ. ಲೋ ಎನರ್ಜಿ ಎಲ್ಲ ಫಸ್ಟ್ ಫಿಲ್ ಆಗಬೇಕು, ಆಮೇಲೆ ಹೈಯರ್ ಎನರ್ಜಿಗೆ ಹೋಗಬೇಕು. ಫಿಲ್ ಮಾಡ್ತಾ ಹೋದಾಗ ಔಟರ್ಮೋಸ್ಟ್ ಶೆಲ್ ಇರುವಂಥ ಎಲೆಕ್ಟ್ರಾನ್ಸ್, ವೇಲೆನ್ಸ್ ಎಲೆಕ್ಟ್ರಾನ್ಸ್ ಏನಾದರೂ S ಆರ್ಬಿಟಲ್ಗೆ ಇದ್ದರೆ, ಎಂಡ್ ಆದರೆ ಅಂಥದಕ್ಕೆ ನಾವೇನಂತ ಕರಿತೀವಿ, S ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಅದು Pಗೆ ಎಂಡ್ ಆದರೆ ಅದನ್ನು P ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರಿತೀವಿ. S ಮತ್ತು Pನ ಕಂಬೈನ್ ಆಗಿ ನಾವೇನಂತ ಕರಿತೀವಿ ಅಂದರೆ ರೆಪ್ರೆಸೆಂಟೇಟಿವ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಈ ಥರ ಬೇಕಾದ್ರೂ ಅಂದರೆ ನಮಗೆ ಸ್ಟ್ರಿಕ್ಟ್ಲಿ ಸ್ಪೀಕಿಂಗ್ ಯಾವ ಥರ ಇರಬೇಕು ಅಂದರೆ ದ ಎಲಿಮೆಂಟ್ಸ್ ಇನ್ ವಿಚ್ ದ ಲಾಸ್ಟ್ ಎಲೆಕ್ಟ್ರಾನ್ ಆರ್ ದಿ ವೇಲೆನ್ಸ್ ಎಲೆಕ್ಟ್ರಾನ್ ಎಂಟರ್ಸ್ ದಿ ಔಟರ್ಮೋಸ್ಟ್ S ಆರ್ಬಿಟಲ್ ಅಂಥ ಎಲಿಮೆಂಟ್ಸ್ಗೆ ನಾವೇನಂತ ಕರಿತೀವಿ, S ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರಿತೀವಿ. ದೇ ಕ್ಯಾನ್ ಹ್ಯಾವ್ ಮ್ಯಾಕ್ಸಿಮಮ್ 2 ಎಲೆಕ್ಟ್ರಾನ್ಸ್, ಅದಕ್ಕೆ ಗ್ರೂಪ್ 1, ಗ್ರೂಪ್ 2 ಅಂತ ಹೇಳ್ತೀವಿ. ಗ್ರೂಪ್ 1ಗೆ ನಾವೇನಂತ ಕರಿತೀವಿ, ಆಲ್ಕಲಿ ಮೆಟಲ್ಸ್ ಅಂತ ಕರಿತೀವಿ. ಗ್ರೂಪ್ 2ಗೆ ಆಲ್ಕಲೈನ್ ಅರ್ತ್ ಮೆಟಲ್ಸ್ ಅಂತ ಕರಿತೀವಿ. ಅವ್ರದ್ದು ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 2 ಬ್ಲಾಕ್ ಇರೋದಕ್ಕೋಸ್ಕರ NS1 to 2. ಆ N ಅನ್ನೋದು ನಂಬರ್ ಆಗಿರುತ್ತೆ, ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಇರುತ್ತೆ, ಯಾವ ಶೆಲ್ಲಲ್ಲಿ ಇದೆ ಅನ್ನೋದ್ರ ಮೇಲೆ ಹೇಳುತ್ತೆ. ಮ್ಯಾಕ್ಸಿಮಮ್ ದೇ ಕ್ಯಾನ್ ಹ್ಯಾವ್
1 electron or 2 electron. ಹಾಗಾಗಿ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ NS 1 to 2 ಅಂತೀವಿ. ಅದೇ ರೀತಿ ವಾಟರ್ ಪಿ ಬ್ಲಾಕ್ ಎಲಿಮೆಂಟ್ಸ್ ಅಂದರೆ ದೇರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂತಲೂ ಕೇಳ್ಬೋದು. ಯಾವ್ದಾದ್ರು ಒಂದು SPDF 4ರಲ್ಲಿ ಯಾವ್ದಾದ್ರು ಒಂದು ಕ್ವಶನ್ ಇದ್ದೇ ಇರುತ್ತೆ 2 ಮಾರ್ಕ್ಸ್ಗೆ. ಪಿ ಬ್ಲಾಕ್ ಎಲಿಮೆಂಟ್ಸ್ಗೂ ಅದೇನೆ. ದೋಸ್ ಎಲಿಮೆಂಟ್ಸ್ ಇನ್ ವಿಚ್ ವೇರಿಯನ್ಸ್ ಎಲೆಕ್ಟ್ರಾನ್ ದ ಲಾಸ್ಟ್ ಎಲೆಕ್ಟ್ರಾನ್ ಎಂಟರ್ಸ್ ಎನಿ ಒನ್ ಆಫ್ ದಿ 3p ಆರ್ಬಿಟಲ್ಸ್ ಇನ್ ದೇರ್ ರೆಸ್ಪೆಕ್ಟಿವ್ ಶೆಲ್ಸ್. ನಾನು ಹೇಳ್ದಂಗೆ p ಆರ್ಬಿಟಲ್ ಏನಾಗಿದೆ, ಡಿಜನರೇಟ್ 3p ಆರ್ಬಿಟಲ್ಸ್ ಇರುತ್ತೆ, ವಿಚ್ ಈಸ್ ಓರಿಯೆಂಟೆಡ್ ಇನ್ x ಆಕ್ಸಿಸ್, y ಆಕ್ಸಿಸ್ ಅಂಡ್ z ಆಕ್ಸಿಸ್. ಡಿಜನರೇಟ್ ಅಂತ ಹೇಳ್ತೀವಿ ಅಂದರೆ ದೇ ಗೋಯಿಂಗ್ ಟು ಹ್ಯಾವ್ ಸೇಮ್ ಎನರ್ಜಿ ಬಟ್ ದೇ ಗೋಯಿಂಗ್ ಟು ಓರಿಯೆಂಟ್ ಇನ್ different direction. Each orbital can have 2 electron, totally 6 electrons ಇರುತ್ತೆ. ಸೊ therefore their electronic configuration ಇದೆಷ್ಟು ಅಂತಂದರೆ 13 to 18 ಏನಿದೆಯಲ್ಲ, ಆ ಬ್ಲಾಕ್ ಎಲಿಮೆಂಟ್ಸ್ಗೆ ನಾವೇನಂತ ಕರಿತೀವಿ, ಪಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರಿತೀವಿ. ದೇ ಹ್ಯಾವ್ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ NS to NP 1 to 6 ನಾವು ಹೇಳ್ತೀವಿ. ಆದರೆ ನೀವು ಡಿ ಬ್ಲಾಕ್ಗೆ ಬಂದಾಗ ಈ ಕಾನ್ಫಿಗರೇಷನ್ ಅಥವಾ ನಾವು ಈ ಡೆಫಿನೇಷನ್ ಏನಿದೆಯಲ್ಲ ಅದು ಚೇಂಜ್ ಆಗುತ್ತೆ. ಅದು ಯಾಕೆ ಅಂತ ನಾನು ಆಲ್ರೆಡಿ ಜಿನಿಸಿಸ್ ಆಫ್ ಪಿರಿಯಾಡಿಕ್ ಟೇಬಲಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಎಲಿಮೆಂಟ್ಸ್ ಇನ್ ವಿಚ್ ಹ್ಯಾವ್ ಪಾರ್ಷಿಯಲಿ ಫಿಲ್ಡ್ ಡಿ ಆರ್ಬಿಟಲ್ಸ್ either in their atoms or in their mostly commonly occurring oxidation state are called as d block elements. ಇಲ್ಲಿ ನಾವು ಔಟರ್ಮೋಸ್ಟ್ ಶೆಲ್ನ ಕನ್ಸಿಡರ್ ಮಾಡ್ಕೊಳ್ಳಲ್ಲ. ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ದಿ ಪಾರ್ಷಿಯಲಿ ಫಿಲ್ಡ್ ಡಿ ಆರ್ಬಿಟಲಲ್ಲಿ ಇರ್ಬೋದು. ನಿಮ್ದು ಔಟರ್ಮೋಸ್ಟ್ ಎಲೆಕ್ಟ್ರಾನು ಪಾರ್ಷಿಯಲಿ ಫಿಲ್ಡ್ ಡಿ ಆರ್ಬಿಟಲ್ಸ್ ಇರ್ಬೋದು ಇನ್ ದೇರ್ ಆಟಮ್ ಸ್ಟೇಟ್ ಆರ್ ಇನ್ ದೇರ್ ಸ್ಟೇಬಲ್ ಆಕ್ಸಿಡೇಷನ್ ಸ್ಟೇಟ್. ಅವ್ರಿಗೆ ನಾವೇನಂತ ಕರಿತೀವಿ, ಡಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಸೊ ಅದಕ್ಕೆ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನಾವು ಹಿಂಗೆ ಹೇಳ್ತೀವಿ ಅಂತಂದರೆ, ಇದಕ್ಕೆ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತಲೂ ಕರೀತಾರೆ ಡಿ ಬ್ಲಾಕ್ ಎಲಿಮೆಂಟ್ಸ್ಗೆ. N-1 D 1 to 10 NS 1 to 2 ಅಂತ ಹೇಳ್ತೀವಿ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಡಿ ಆರ್ಬಿಟಲ್ ಕ್ಯಾನ್ ಹ್ಯಾವ್ ಮ್ಯಾಕ್ಸಿಮಮ್ 10 ಎಲೆಕ್ಟ್ರಾನ್. ಆ 10 ಎಲೆಕ್ಟ್ರಾನ್ಸು ಆಫ್ ಫೀಲ್ಡ್ ಆಗಿರುತ್ತಾ ಅಥವಾ ಮೋಸ್ಟ್ ಸ್ಟೇಬಲ್ ಅಯಾನಿಕ್ ಸ್ಟೇಟ್, ಮೋಸ್ಟ್ ಸ್ಟೇಬಲ್ ಆಕ್ಸಿಡೇಷನ್ ಸ್ಟೇಟಲ್ಲಿ ಇರುತ್ತಾ, ಅದು ನೋಡಿಕೊಂಡು ನೀವು ಅದನ್ನು ಡಿ ಬ್ಲಾಕ್ ಅಥವಾ ಎಫ್ ಬ್ಲಾಕ್ ಅಂತ ನೀವು. ಅದೇ ಥರ ಎಫ್ ಬ್ಲಾಕ್ನ ತಗೊಂಡ್ರೆ ದ ಎಲಿಮೆಂಟ್ಸ್ ವಿಚ್ ಆರ್ ಗೆಟಿಂಗ್ ಫಿಲ್ಡ್ ಅಪ್ ದ ಎಲೆಕ್ಟ್ರಾನ್ಸ್ ಇನ್ ದಿ ಎಫ್ ಆರ್ಬಿಟಲ್ ಆರ್ ಕಾಲ್ಡ್ ಆಸ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಸೊ ಇದು ಆ್ಯಂಟಿ ಪೆನಾಲ್ಟಿಮೇಟ್ ಅಂತ ಹೇಳ್ತೀವಿ. N-2 F 1 to 14 N-1 D 0 to 1 NS2 ಇಸ್ ದ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಇದನ್ನು ನಾನು ಇನ್ ಡೀಟೇಲ್ ಆಗಿ ಹೌ ಟು ರೈಟ್ ದಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಎನ್ ಎಲಿಮೆಂಟ್ ಅನ್ನೋದಾಗ ಯಾಕೆ ನಾವು ಆ ರೀತಿನ ಬರೀತೀವಿ, ಬಿಕಾಸ್ ಐ ಟೋಲ್ಡ್ ಯು ವಿ ಆರ್ ಗೋಯಿಂಗ್ ಟು ಅರೇಂಜ್ ದಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬೇಸ್ಡ್ ಆನ್ ದೇರ್ ಎನರ್ಜಿ. ಲೋಯರ್ ಎನರ್ಜಿ ಫಸ್ಟ್ ಫಿಲ್ ಆಗಬೇಕು, ಹೈಯರ್ ಎನರ್ಜಿ ಆಮೇಲೆ ಫಿಲ್ ಆಗಬೇಕು. ಸೊ ಆ ಬೇಸಿಸ್ ಮೇಲೆ ನಾವಿಲ್ಲಿ ಬರಿತಾ ಹೋಗ್ತೀವಿ. ಡಿಫೈನ್ ಅಟಾಮಿಕ್ ರೇಡಿಯೈ ಅಗೇನ್. ಈಗ ಇದು periodic table ಅಲ್ಲಿ we have classified the periodic table based on their electronic configuration into S block element, P block element, D block element and F block elements ಅಂತ ನಾವು ಹೇಳಿದ್ವಿ. F block ಅಲ್ಲಿ actinides and ಲ್ಯಾಂಥನಾಯ್ಡ್ಸ್ ಅಂತ ಕರಿತೀವಿ ಅವೆರಡನ್ನು. ಅದು ಆಯಿತು. ನೆಕ್ಸ್ಟ್ ಈಗ ಪಿರಿಯಾಡಿಕ್ ಪ್ರಾಪರ್ಟೀಸ್ಗೆ ಬಂದರೆ ವಿ ಹ್ಯಾವ್ ಅರೇಂಜ್ ದಿ ಎಲಿಮೆಂಟ್ ಅಕಾರ್ಡಿಂಗ್ ಟು ದರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. all of them they're going to have the same periodicity after certain intervals of time. The elements which are placed in that particular group they're going to behave in a similar manner. ಅದಕ್ಕೆ ನಾವೇನಂತ ಕರಿತೀವಿ, ಪಿರಿಯಾಡಿಕ್ ಪ್ರಾಪರ್ಟೀಸ್ ಅಂತ ಕರಿತೀವಿ. 4 ಪಿರಿಯಾಡಿಕ್ ಪ್ರಾಪರ್ಟೀಸ್ ಇದೆ. ಅಟಾಮಿಕ್ ರೇಡಿಯೈ ಇರ್ಬೋದು, ಅಯನೈಸೇಷನ್ ಎನರ್ಜಿ ಇರ್ಬೋದು, ಎಲೆಕ್ಟ್ರಾನ್ ಅಫಿನಿಟಿ ಇರ್ಬೋದು, ಇಲ್ಲ ಅಂತಂದರೆ ಎಲೆಕ್ಟ್ರೋನೆಗೆಟಿವಿಟಿ. ಸೊ ಹಿಂಗಂದರೆ ಏನು ಅಂತ ಈ 4 ಪ್ಯಾರಾಮೀಟ್ರನ್ನು ಕೇಳ್ಬೋದು 2 ಮಾರ್ಕ್ಸ್ಗೆ. ಈ 4ರಲ್ಲಿ ಯಾವ್ದಾದ್ರು ಒಂದು ಪ್ಯಾರಾಮೀಟ್ರು ಇದ್ದೇ ಇರುತ್ತೆ. ಸೊ ಫಸ್ಟ್ ತೊಗೊಂಡ್ರೆ ಅಟಾಮಿಕ್ ರೇಡಿಯೈ. ನಿಮಗೆ ಗೊತ್ತು, ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ಇಟ್ಸ್ ಇನ್ ಸ್ಪೆರಿಕಲ್ ಶೇಪ್ ಅಂತ ಹೇಳ್ತೀವಿ. ಸರ್ಕಲ್ ಇದ್ದಾಗ ನಮ್ಮದು ರೇಡಿಯಸ್ನ ಕಂಡುಹಿಡಿತೀವಿ. ಆ ರೇಡಿಯಸ್ಗೆ ನಾವೇನಂತ ಕರಿತೀವಿ, ದ ಡಿಸ್ಟೆನ್ಸ್ ಬಿಟ್ವೀನ್ ದಿ ಸೆಂಟರ್ ಆಫ್ ದಿ ಸೆಂಟ್ರಲ್ ಏನಿದೆ ನ್ಯೂಕ್ಲಿಯಸ್ ಇದೆ ಅದರಿಂದ ಔಟರ್ಮೋಸ್ಟ್ ಶೆಲ್ಗೆ, ಅಥವಾ ಇಟ್ ಮೇ ಬಿ ಇನ್ ದಿ ಫಾರ್ಮ್ ಆಫ್ ಎನ್ ಅಯಾನ್ ಆರ್ ಇಟ್ ಮೇ ಬಿ ಇನ್ ದಿ ಫಾರ್ಮ್ ಆಫ್ ಎನ್ ಆಟಮ್. ಔಟರ್ಮೋಸ್ಟ್ ಶೆಲ್ಲಲ್ಲಿ ಇರುವಂಥ ಎಲೆಕ್ಟ್ರಾನ್ಗೂ ಮತ್ತು ನ್ಯೂಕ್ಲಿಯಸ್ಗೂ ಮಧ್ಯೆ ಇರುವಂಥ ಡಿಸ್ಟೆನ್ಸ್ಗೆ ನಾವೇನಂತ ಕರಿತೀವಿ, ಅಟಾಮಿಕ್ ರೇಡಿಯೈ ಅಂತ ಹೇಳ್ತೀವಿ. ಆದರೆ ಆಟಮು ತುಂಬ ಚಿಕ್ಕದಾಗಿದೆ, ಹಾಗಾಗಿ ಅದ್ರದ್ದು ಕಂಡುಹಿಡಿಯೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವ್ರು ಏನು ಮಾಡ್ತಾರೆ, ದೇ ಗೋಯಿಂಗ್ ಟು ಕನ್ಸಿಡರ್ ದಿ ಕೋವಲೆಂಟ್ ರೇಡಿಯಸ್ ಅಥವಾ ದ ಆಟಮ್ಸ್ ವಿಚ್ ಆರ್ ಬಾಂಡೆಡ್ ಏನಿದೆಯಲ್ಲ ಅದರದ್ದು internuclear distance ತಗೊಳ್ತಾರೆ. half of that internuclear distance we are going to call it as an atomic radius. It's the distance from the center of the nucleus to the outermost shell of an electron is called as atomic radius. Or atomic radii ನಾನು half of the internuclear distance ಅಂತ ಕನ್ಸಿಡರ್ ಮಾಡ್ತೀನಿ. ಅದನ್ನು ಎಕ್ಸ್ರೇಸು ಅದರ ಸ್ಪೆಕ್ಟ್ರೋಸ್ಕೋಪಿಯಿಂದ ನಾವು ಐಡೆಂಟಿಫೈ ಮಾಡ್ತೀವಿ. ಇದು ಫಸ್ಟ್ ಪಿರಿಯಾಡಿಕ್ ಪ್ರಾಪರ್ಟಿ. ಎರಡನೇ ಪಿರಿಯಾಡಿಕ್ ಪ್ರಾಪರ್ಟಿ ಅಯನೈಸೇಷನ್ ಎಂಥಾಲ್ಪಿ ಆಫ್ ಎನ್ ಎಲಿಮೆಂಟ್ ಅಂತ ಹೇಳ್ತಾರೆ. ದ ಎನರ್ಜಿ ರಿಕ್ವೈರ್ಡ್ ಟು ರಿಮೂವ್ ಅನ್ ಎಲೆಕ್ಟ್ರಾನ್
ಫ್ರಮ್ ಎನ್ ಐಸೋಲೇಟೆಡ್ ಗೇಷಿಯಸ್ ಆಟಮ್ ಇನ್ ಇಟ್ಸ್ ಗ್ರೌಂಡ್ ಸ್ಟೇಟ್. ನಮ್ಗೆ ಇಲ್ಲಿ ಏನು ಇಂಪಾರ್ಟೆಂಟ್ ಅಂತಂದರೆ, ಯಾವುದೋ ಒಂದು ಒಂದು ಎಲೆಕ್ಟ್ರಾನ್ ಇದೆ, ಎಲಿಮೆಂಟ್ ಇದೆ, ಅದರ ಒಂದು ಎಲೆಕ್ಟ್ರಾನ್ನ ನಾನು ರಿಮೂವ್ ಮಾಡ್ತಾ ಇದ್ದೀನಿ. ಯಾವಾಗೂ ಔಟರ್ ಮೋಸ್ಟ್ ಶೆಲ್ ಎಲೆಕ್ಟ್ರಾನ್ನ ರಿಮೂವ್ ಮಾಡ್ತೀನಿ. ಆ್ಯಂಡ್ ಇಟ್ ಶುಡ್ ಬಿ ಇನ್ ಎ ಗೇಸಿಯಸ್ ಸ್ಟೇಟ್ ಆ್ಯಂಡ್ ಇಟ್ ಶುಡ್ ಬಿ ಇನ್ ಇಟ್ಸ್ ಗ್ರೌಂಡ್ ಸ್ಟೇಟ್. ನನಗೆ ಗೇಷಿಯಸ್ ಸ್ಟೇಟ್ ಅನ್ನೋದು ಬೇಕಲ್ಲಿ, ಗ್ರೌಂಡ್ ಸ್ಟೇಟ್ ಅನ್ನೋದನ್ನು ನನಗೆ ಬೇಕಾಗತ್ತೆ. ಸೊ ಅದಕ್ಕೆ ನಾನು ಏನಂತ ಕರಿತೀನಿ, ಆ ಎನರ್ಜಿಗೆ ನಾನು ಏನಂತ ಕರಿತೀನಿ, ಅಯನೈಸೇಷನ್ ಎಂಥಾಲ್ಪಿ ಅಂತ ಕರಿತೀನಿ, ಅಥವಾ ಅಯನೈಸೇಷನ್ ಎನರ್ಜಿ ಅಂತ ಕರೀತಾರೆ. ದ ಎನರ್ಜಿ ರಿಕ್ವೈರ್ಡ್ ಟು ರಿಮೂವ್ ಎನ್ ಎಲೆಕ್ಟ್ರಾನ್ ಫ್ರಮ್ ಎನ್ ಐಸೋಲೇಟೆಡ್ ಗೇಷಿಯಸ್ ಆಟಮ್ ಇನ್ ಇಟ್ಸ್ ಗ್ರೌಂಡ್ ಸ್ಟೇಟ್. ಇದನ್ನ ಕಿಲೋ ಜೋಲ್ ಪರ್ ಮೋಲಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾರೆ. ಸೊ ಈಗ ಏನು ಮಾಡಿದ್ದೀನಿ, ನಾನು ಮೆಟಲ್ನ ತೊಗೊಂಡಿದ್ದೀನಿ, ಯಾವುದೋ ಒಂದು ಎಲಿಮೆಂಟ್ನ ತೊಗೊಂಡಿದ್ದೀನಿ. ಆ ಎಲಿಮೆಂಟು ಶುಡ್ ಬಿ ಇನ್ ಎ ಗೇಷಿಯಸ್ ಸ್ಟೇಟ್. ಆಮೇಲೆ ಏನಾಗಿರಬೇಕು, ಗ್ರೌಂಡ್ ಸ್ಟೇಟಲ್ಲಿ ಇರಬೇಕು, ಐಸೋಲೇಟೆಡ್ ಸ್ಟೇಟಲ್ಲಿ ಇರಬೇಕು. ಆವಾಗ ಐ ಆಮ್ ಗೋಯಿಂಗ್ ಟು ಸ್ಪೆಂಡ್ ಸಮ್ ಅಮೌಂಟ್ ಆಫ್ ಎನರ್ಜಿ. ಆ ಎನರ್ಜಿಗೆ ನಾನು IE ಅಂತ ಹೇಳ್ತೀನಿ. ಆವಾಗ ನನಗೆ ಒಂದು ಎಲೆಕ್ಟ್ರಾನ್ನ ರಿಮೂವ್ ಮಾಡ್ತೀನಿ. ಈ ಪ್ರಾಪರ್ಟಿಗೆ ನಾನು ಏನಂತ ಕರಿತೀನಿ, ಅಥವಾ ಇದಕ್ಕೆ ನಾನು ಏನಂತ ಕರಿತೀನಿ, ಅಯನೈಸೇಷನ್ ಎಂಥಾಲ್ಪಿ ಅಂತ ನಾನು ಹೇಳ್ತೀನಿ. ಅದೇ ಥರ ಥರ್ಡ್ ಪಿರಿಯಾಡಿಕ್ ಪ್ರಾಪರ್ಟಿ ನಾವು ಕನ್ಸಿಡರ್ ಮಾಡ್ಕೊಳ್ಳೋವಂಥದ್ದು ಎಲೆಕ್ಟ್ರೋನೆಗೆಟಿವಿಟಿ ಅಂತ ಹೇಳ್ತೀವಿ. ಈಗ ಏನಾಗಿದೆ, ಎರಡು ಆಟಮ್ ಮಧ್ಯೆ ಅಥವಾ ಎರಡು ಎಲಿಮೆಂಟ್ ಮಧ್ಯೆ ಬಾಂಡ್ ಆಗಿದೆ. ಆ ಬಾಂಡ್ ಫಾರ್ಮೇಷನ್ ಆಗ್ಬೇಕಾದ್ರೆ, ಪರ್ಟಿಕ್ಯುಲರ್ಲಿ ಕೋವೆಲೆಂಟ್ ಬಾಂಡ್ ಫಾರ್ಮೇಷನ್ ಆಗ್ಬೇಕಾದ್ರೆ ಏನಾಗುತ್ತೆ ಅಂದರೆ ಈಕ್ವಲ್ ಶೇರಿಂಗ್ ಆಗಿರುತ್ತೆ. ಒನ್ಸ್ ದ ಬಾಂಡ್ ಇಸ್ ಫಾರ್ಮ್, the bond electrons are more towards the more electronegative element, the element which going to have a tendency to pull the electron towards itself. ಅಂಥದ್ದು ಒಂದು ಎಲಿಮೆಂಟ್ ಇದ್ದರೆ ಅಂಥ ಎಲಿಮೆಂಟ್ಗೆ ನಾವೇನಂತ ಕರಿತೀವಿ, ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಅಂತ ಕರಿತೀವಿ. ಆ ಪ್ರಾಪರ್ಟಿಗೆ ನಾವೇನಂತ ಕರಿತೀವಿ, ಎಲೆಕ್ಟ್ರೋನೆಗೆಟಿವಿಟಿ ಅಂತ ಹೇಳ್ತೀವಿ. ಇಟ್ ಇಸ್ ಎ ಕ್ವಾಲಿಟೇಟಿವ್ ಮೆಷರ್ ಆಫ್ ದಿ ಎಬಿಲಿಟಿ ಆಫ್ ಎನ್ ಆಟಮ್ to attract the shared pair of electron towards itself in a covalent bond is called as electronegativity. ಸೊ ಈಗ ಯಾವುದೋ ಒಂದು ಎರಡು ಎಲಿಮೆಂಟ್ ಮಧ್ಯೆ ಬಾಂಡ್ ಆಗಿದೆ, ಕೋವಲೆಂಟ್ ಬಾಂಡ್ ಆಗಿದೆ. ಬಾಂಡ್ ಆದಮೇಲೆ ಆ ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಏನಿರುತ್ತಲ್ಲ ವಿಚ್ ಆರ್ ಇನ್ವಾಲ್ವ್ಡ್ ಇನ್ ಬಾಂಡಿಂಗ್, ಅದು ಯಾವ ಎಲಿಮೆಂಟ್ ಕಡೆಗೆ ಜಾಸ್ತಿ ಇರುತ್ತಲ್ಲ ಆ ಎಲಿಮೆಂಟ್ಗೆ ನಾವು ಮೋರ್ ಎಲೆಕ್ಟ್ರೋನೆಗೆಟಿವ್ ಆಟಮ್ ಅಂತ ಕರಿತೀವಿ. ಗ್ರೇಟರ್ ದಿ ಎಲೆಕ್ಟ್ರೋನೆಗೆಟಿವಿಟಿ, ಗ್ರೇಟರ್ ವಿಲ್ ಬಿ ದಿ ಟೆಂಡೆನ್ಸಿ ಟು ಅಟ್ರಾಕ್ಟ್ ದಿ ಶೇರ್ಡ್ ಪೇರ್ ಆಫ್ ಎಲೆಕ್ಟ್ರಾನ್ ಟುವರ್ಡ್ಸ್ ಇಟ್ ಸೆಲ್ಫ್. ಈ ಪ್ರಾಪರ್ ಎಲೆಕ್ಟ್ರೋನೆಗೆಟಿವಿಟಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಇನ್ನೊಂದು ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಅಂತಾರೆ, ಅಥವಾ ಎಲೆಕ್ಟ್ರಾನ್ ಅಫಿನಿಟಿ. ಹಳೆ ಬುಕ್ಸ್ಗಳಲ್ಲಾದರೆ ನಿಮಗೆ ಎಲೆಕ್ಟ್ರಾನ್ ಅಫಿನಿಟಿ ಅಂತ ಯೂಸ್ ಮಾಡ್ತಾರೆ, ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಅಂತ ಹೇಳ್ತಾರೆ. ಗೇನ್ ಅಂತಂದರೆ ಇದೇನು ಮಾಡ್ತಾ ಇದೆ, ಇಟ್ ಗೋಯಿಂಗ್ ಟು ಗೇನ್ ದಿ ಎನರ್ಜಿ. ದಿಸ್ ಇಸ್ ಎನರ್ಜಿ ರಿಲೀಸ್ಡ್ ವೆನ್ ಅನ್ ಎಲೆಕ್ಟ್ರಾನ್ ಇಸ್ ಆಡೆಡ್ ಟು ಎ ಗೇಷಿಯಸ್ ನ್ಯೂಟ್ರಲ್ ಆಟಮ್. ಅಲ್ಲೇನು ಮಾಡಿದ್ವಿ, ಒಂದು ಎಲೆಕ್ಟ್ರಾನ್ನ ನಾವೇನು ಮಾಡಿದ್ವಿ, ರಿಮೂವ್ ಮಾಡಿದಾಗ ಅದಕ್ಕೆ ಏನಂತ ಕರಿತೀವಿ, ಅಯನೈಸೇಷನ್ ಎಂಥಾಲ್ಪಿ ಅಂತ ಕರಿದ್ವಿ. ಇಲ್ಲೇನು ಮಾಡ್ತಾ ಇದ್ವಿ, ಒಂದು ಎಲೆಕ್ಟ್ರಾನ್ನ ಆ್ಯಡ್ ಮಾಡ್ತಾ ಇದ್ವಿ. ಆ್ಯಡ್ ಮಾಡಿದಾಗ ಯು ಆರ್ ಕನ್ವರ್ಟಿಂಗ್ ದಿ ನ್ಯೂಟ್ರಲ್ ಎಲಿಮೆಂಟ್ ಇಂಟು ಎ ಗೇಷಿಯಸ್ ಆಟಮ್ ಇಂಟು ಎ ಅಯಾನ್, ನೆಗೆಟಿವ್ಲಿ ಚಾರ್ಜ್ಡ್ ಅಯಾನ್. ಆವಾಗ ಯು ಆರ್ ಗೋಯಿಂಗ್ ಟು ಡ್ಯೂರಿಂಗ್ ದಟ್ ಸಮ್ ಅಮೌಂಟ್ ಆಫ್ ಎನರ್ಜಿ ವಿಲ್ ಬಿ ರಿಲೀಸ್. ಅದಕ್ಕೆ ನಾವೇನಂತ ಕರಿತೀವಿ, ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಅಂತ ಕರಿತೀವಿ. ಇದನ್ನು ಬರಿಬೇಕಾಗತ್ತೆ. ಈಗ 4 ಪಿರಿಯಾಡಿಕ್ ಪ್ರಾಪರ್ಟೀಸ್ ಆಯಿತು. ಅದು ಹೇಗೆ ಆಗುತ್ತೆ, ಹೌ ಇಟ್ ಗೋಯಿಂಗ್ ಟು ಎಫೆಕ್ಟ್ ಅನ್ನೋದನ್ನು ನೋಡ್ತಾ ಹೋಗೋಣ. ಸೈಜ್ ಆಫ್ ದ ಕೆಟಿಯಾನ್ ಇಸ್ ಲೆಸ್ ದ್ಯಾನ್ ಇಟ್ಸ್ ಪೇರೆಂಟ್ ಆಟಮ್ ಎಕ್ಸ್ಪ್ಲೇನ್ ಅಂತ ಕೇಳ್ತಾರೆ. ಸೊ ಈಗ ಏನಾಗ್ತಾ ಇದೆ, ನನಗೆ ಅಟಾಮಿಕ್ ಸೈಜ್ನ ತೊಗೋಬೇಕು. ಅಟಾಮಿಕ್ ಸೈಜ್ನ ನಾನು ಏನಂತ ಕರಿತೀನಿ, ಕೋವಲೆಂಟ್ ರೇಡಿಯಸ್ ಅಂತ ಕನ್ಸಿಡರ್ ಮಾಡ್ಕೊಳ್ತೀನಿ. ಅದರಲ್ಲಿ ಒಂದು ಎಲೆಕ್ಟ್ರಾನ್ನ ನಾನು ರಿಮೂವ್ ಮಾಡ್ತೀನಿ. ಅಯನೈಸೇಷನ್ ಎನರ್ಜಿನ ನಾನು ಸ್ಪೆಂಡ್ ಮಾಡಿ, ಅಯನೈಸೇಷನ್ ಎಂಥಾಲ್ಪಿನ ಸ್ಪೆಂಡ್ ಮಾಡಿದಾಗ ನನಗೆ ಎಮ್ ಇದ್ದಿದ್ದೇನಾಗುತ್ತೆ, M+ ಆಗುತ್ತೆ. ಸೊ ವಿ ಹ್ಯಾವ್ ಟು ಕಂಪೇರ್ ದಿ ಸೈಜ್ ಆಫ್ ಎ M ಆ್ಯಂಡ್ M+ನ ಕಂಪೇರ್ ಮಾಡಬೇಕು. ಸೊ ಕೆಟಯಾನ್ ಹಿಂಗೆ ಫಾರ್ಮೇಷನ್ ಆಗುತ್ತೆ, ಬೈ ಲೂಸಿಂಗ್ ದಿ ಎಲೆಕ್ಟ್ರಾನ್. ಒಂದು ಎಲೆಕ್ಟ್ರಾನ್ನ ಕಳ್ಕೊಳ್ತು. ಎಲೆಕ್ಟ್ರಾನ್ನ ಕಳ್ಕೊಂಡಾಗ ಏನಾಗುತ್ತೆ, ನ್ಯೂಕ್ಲಿಯರ್ ಚಾರ್ಜ್ ಏನಾಗಿರುತ್ತೆ, ರಿಮೈನ್ಸ್ ದಿ ಸೇಮ್. ಬಟ್ ಎಲೆಕ್ಟ್ರಾನ್ ಕಡಿಮೆ ಆಯಿತು, ನ್ಯೂಕ್ಲಿಯರ್ ಚಾರ್ಜ್ ಏನಾಯಿತು, ಜಾಸ್ತಿ ಆಯಿತು. ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಆದಾಗ ಏನಾಗುತ್ತೆ, ಇಟ್ ಈಸ್ ಅಟ್ರಾಕ್ಟೆಡ್ ಮೋರ್ ಟುವರ್ಡ್ಸ್ ದಿ ನ್ಯೂಕ್ಲಿಯಸ್. ಅವಾಗ ಏನಾಗುತ್ತೆ, ಅಟ್ರಾಕ್ಷನ್ ಟುವರ್ಡ್ಸ್ ದಿ ನ್ಯೂಕ್ಲಿಯಸ್ ಜಾಸ್ತಿ ಆದಾಗ ಸೈಜ್ ಆಟೋಮೆಟಿಕಲಿ ಡಿಕ್ರೀಸ್ ಆಗುತ್ತೆ. ಸೊ ದೇರ್ಫೋರ್ ಕೆಟಿಯಾನ್ಸ್ ವಿಲ್ ಆಲ್ವೇಸ್ ಹ್ಯಾವ್ ಲೆಸ್ ಸೈಜ್ ದ್ಯಾನ್ ಇಟ್ಸ್ ಪೇರೆಂಟ್ ಆಟಮ್. ಸೊ ಪೇರೆಂಟ್ ಆಟಮ್ದು ಏನಾಗಿರುತ್ತೆ, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟಿರುತ್ತೆ, ನಂಬರ್ ಆಫ್ ಪ್ರೋಟಾನ್ಸ್ ಎಷ್ಟಿರುತ್ತೆ, ಅದ್ರ ಮೇಲೆ ನ್ಯೂಕ್ಲಿಯರ್ ಚಾರ್ಜ್ ಇರುತ್ತೆ. ಆದರೆ ಆ ನ್ಯೂಕ್ಲಿಯರ್ ಚಾರ್ಜ್ ಏನಾಗುತ್ತೆ, ವೆನ್ ಯು ಕನ್ವರ್ಟ್ ದಟ್ ಆಟಮ್ ಇಂಟು ಅಯಾನ್, ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್ ಆರ್ ಎ ಕೆಟಿಯಾನ್, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಏನಾಗುತ್ತೆ, ಕಡಿಮೆ ಆಯಿತು. ಒಂದು ಎಲೆಕ್ಟ್ರಾನ್ನ ರಿಮೂವ್ ಮಾಡಿದ್ರೆ M+ ಅಂತ ಬರಿತೀವಿ, 2 ಎಲೆಕ್ಟ್ರಾನ್ನ ರಿಮೂವ್ ಮಾಡಿದ್ರೆ 2+ ಅಂತ ಕರಿತೀವಿ. ಸೊ ಎಲೆಕ್ಟ್ರಾನ್ ಏನಾಗ್ತಾ ಇದೆ, ರೆಡ್ಯೂಸ್ ಆಗ್ತಾ ಇದೆ. ಆದರೆ ನ್ಯೂಕ್ಲಿಯರ್ ಚಾರ್ಜ್ ಏನಿದೆ ಅಷ್ಟೇ ಇದೆ. ನ್ಯೂಕ್ಲಿಯರ್ ಚಾರ್ಜ್ ಅಷ್ಟೇ ಇದ್ದಾಗ, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಕಡಿಮೆ ಇದ್ದಾಗ, ದೋಸ್ ಎಲೆಕ್ಟ್ರಾನ್ಸ್ ಆರ್ ಮೋರ್ ಅಟ್ರಾಕ್ಟೆಡ್ ಟುವರ್ಡ್ಸ್ ದಿ ನ್ಯೂಕ್ಲಿಯಸ್. ದೇರ್ಫೋರ್ ಸೈಜ್ ವಿಲ್ ಆಲ್ವೇಸ್ shrink, therefore they are always going to have a smaller size. ಅದಕ್ಕೆ ಎಕ್ಸಾಕ್ಟ್ಲಿ ಕಾಂಟ್ರರಿ ಆಗಿ
ಸೈಜ್ ಆಫ್ ಅನ್ ಅನಿಯಾನ್ ಈಸ್ ಮೋರ್ ದ್ಯಾನ್ ದಟ್ ಆಫ್ ದಿ ಪೇರೆಂಟ್ ಆಟಮ್ ಅಂತ ಹೇಳ್ತಿದ್ವಿ. ಅನಿಯಾನ್ ಫಾರ್ಮೇಷನ್ ಹೆಂಗಾಗುತ್ತೆ, ನ್ಯೂಟ್ರಲ್ ಮಾಲಿಕ್ಯೂಲ್ ನ್ಯೂಟ್ರಲ್ ಎಲಿಮೆಂಟ್ ಇದೆ, ಅದಕ್ಕೊಂದು ಎಲೆಕ್ಟ್ರಾನ್ ಆ್ಯಡ್ ಮಾಡ್ತಾ ಇದ್ದೀನಿ. ಎಲೆಕ್ಟ್ರಾನ್ ಆ್ಯಡ್ ಮಾಡಿದಾಗ ಏನಾಗುತ್ತೆ, ನನಗೆ M- ಆಗ್ತಿದೆ. ನ್ಯೂಕ್ಲಿಯರ್ ಚಾರ್ಜ್ ಏನಾಗಿದೆ, ರಿಮೈನ್ಸ್ ದಿ ಸೇಮ್, ಅದೇನು ಚೇಂಜ್ ಆಗಿಲ್ಲ. ಆದರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಏನಾಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ. ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಜಾಸ್ತಿ ಆದಾಗ ಆಟೋಮೆಟಿಕಲಿ ಏನಾಗುತ್ತೆ, ನ್ಯೂಕ್ಲಿಯರ್ ಚಾರ್ಜ್ ಕಡಿಮೆ ಇದ್ದಾಗ ಆಟೋಮೆಟಿಕಲಿ ದೇ ಟ್ರೈ ಟು ರಿಪಲ್. ಆ ಕೊಟ್ಟಿರುವಂಥ ಸ್ಪೇಸಲ್ಲೇ more number of electrons should accommodate, therefore there will be decrease in the effective nuclear charge, therefore atom anion ಏನಾಗುತ್ತೆ, ಸೈಜ್ ಆಲ್ವೇಸ್ ಬಿಗ್ಗರ್ ಆಗಿರುತ್ತೆ. ಸೊ ಅಡಿಷನ್ ನಾನು ಹೇಳ್ದಂಗೆ ಅಡಿಷನ್ ಆಫ್ ಎಲೆಕ್ಟ್ರಾನ್ ಏನಾಗ್ಬೋದು, ಸೇಮ್ ಶೆಲ್ಗೆ ಆ್ಯಡ್ ಆಗ್ಬೋದು, ಇಲ್ಲಾಂದರೆ ಒಂದು ಅಡಿಷನಲ್ ಶೆಲ್ಲು ನಿಮಗೆ ಬರ್ಬೋದು. ಆ್ಯಸ್ ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ಕ್ರೀಸ್ ಆಗ್ತಿದೆ, ನ್ಯೂಕ್ಲಿಯರ್ ಚಾರ್ಜ್ ಏನಾಗ್ತಾ ಇದೆ ಅದೇ ರೀತಿ ಇದೆ. ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಜಾಸ್ತಿ ಆಗ್ತಿದೆ, ನ್ಯೂಕ್ಲಿಯರ್ ಚಾರ್ಜ್ ಸೇಮ್ ಇದೆ. therefore the nucleus doesn't have a control over all the electrons present in that. And also if they are added to the same electron shell, so that they will come very closer to each other, therefore they try to repel each other also, the electrons in the same shell. ಈಗ ಎಲೆಕ್ಟ್ರಾನ್ ಎಲ್ಲಿ ಆ್ಯಡ್ ಆಗ್ತಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಫಸ್ಟ್ ಬ್ಲಾಕ್ ಎಲಿಮೆಂಟ್ಗೆ ಆಲ್ಕಲಿ ಮೆಟಲ್ಗೆ ಏನಾದರೂ ಆ್ಯಡ್ ಆಯಿತು ಅಂದರೆ NS1 ಇರುತ್ತೆ, ಒಂದು ಆ್ಯಡ್ ಮಾಡಿದ್ರೆ ಏನಾಗುತ್ತೆ 2 ಆಗುತ್ತೆ. ಸೊ S ಆರ್ಬಿಟಲ್ಗೆ ಏನಾಗ್ತಾ ಇದೆ, ಎಕ್ಸ್ಟ್ರಾ ಎಲೆಕ್ಟ್ರಾನು ಆ್ಯಡ್ ಆಗ್ತಿದೆ. ಎಕ್ಸ್ಟ್ರಾ ಎಲೆಕ್ಟ್ರಾನ್ ಆ್ಯಡ್ ಮಾಡಿದಾಗ ಏನಾಗ್ತಾ ಇದೆ, ಎಲೆಕ್ಟ್ರಾನ್ಸ್ ದೇ ಕಮ್ ವೆರಿ ಕ್ಲೋಸ್ ಟು ಈಚ್ ಅದರ್. ವೆನ್ ದೇ ಕಮ್ ಕ್ಲೋಸ್ ಟು ಈಚ್ ಅದರ್ they're going to have the same electric charge irutte, therefore they try to repel each other, therefore they doesn't have the control over the nucleus. ಅವಾಗ ಏನಾಗುತ್ತೆ, ಇದ್ರದ್ದು ಸೈಜ್ ಏನಾಗುತ್ತೆ, ಆಟೋಮೆಟಿಕಲಿ ದೊಡ್ಡದು ಆಗುತ್ತೆ. ಅದಕ್ಕೆ ಆ ಥರ ಬೇಕಾದ್ರೆ ಕೇಳ್ಬೋದು, ಕೆಟೆಯಾಂದು ಏನಾಗುತ್ತೆ, ಅನಿಯಾಂದು ಏನಾಗುತ್ತೆ, ಅಥವಾ ಈ ಥರ ಸೈಜ್ ಆಫ್ Na ಪ್ಲಸ್ ಇಸ್ ಲೆಸ್ ದ್ಯಾನ್ ದಟ್ ಆಫ್ Na ಆಟಮ್ ಎಕ್ಸ್ಪ್ಲೇನ್ ಅಂತ ಕೇಳ್ಬೋದು. ಸೇಮ್ ಕ್ವಶನ್ನೇ, ಸೇಮ್ ಆನ್ಸರೇ, ಆದರೆ ಅಲ್ಲಿ ಏನು ಮಾಡ್ತೀವಿ, ಪೇರೆಂಟ್ ಅನ್ನೋದ್ರ ಬದಲು ಇಲ್ಲಿ ಏನು ಮಾಡ್ತಾ ಇದ್ದೀನಿ, Na ಬರುತ್ತೆ. Na ಪ್ಲಸ್ ಹೆಂಗ್ ಫಾರ್ಮೇಷನ್ ಆಗುತ್ತೆ, ಬೈ ಲೂಸಿಂಗ್ ಇನ್ ಎಲೆಕ್ಟ್ರಾನ್. Naಗೆ ಎಷ್ಟು ಎಲೆಕ್ಟ್ರಾನ್ಸ್ ಇರುತ್ತೆ, 11 ಎಲೆಕ್ಟ್ರಾನ್ಸ್ ಇರುತ್ತೆ. Na ಪ್ಲಸ್ಗೆ ಎಷ್ಟು ಎಲೆಕ್ಟ್ರಾನ್ ಇರುತ್ತೆ, 10 ಎಲೆಕ್ಟ್ರಾನ್ ಇರುತ್ತೆ. ಸೊ ಏನಾಗ್ತಾ ಇದೆ, ನಂಬರ್ ಆಫ್ ಎಲೆಕ್ಟ್ರಾನ್ಸು ಡಿಕ್ರೀಸ್ ಆಯಿತು, ಬಟ್ ನ್ಯೂಕ್ಲಿಯರ್ ಚಾರ್ಜು ರಿಮೈನ್ಸ್ ದಿ ಸೇಮ್. therefore they going to come very close to each other, therefore they going to shrink in their size, therefore it going to always going to have a less size. Na plus will always going to have a less size than that of Na. Na ion is smaller than Na because Na loses one of its electron to become Na plus ion. So the positive charge of the nucleus per electron present will increase, that is nothing but your nuclear charge, and it result in more electrostatic force of attraction increases, hence the size decreases. ಹಂಗಾಗಿ ಸೈಜು ಡಿಕ್ರೀಸ್ ಆಗುತ್ತೆ. ಆ ಥರ Cl ಮೈನಸ್ಸು Cl ಅನಿಯಾನ್ ಅಂತ ಹೇಳೋದ್ರ ಬದಲು Cl ಮೈನಸ್ ತೊಗೊಂಡಿದ್ದಾರೆ. ಇಲ್ಲೇನಾಗುತ್ತೆ, ಕ್ಲೋರಿನ್ಗೆ ಏನಾಗುತ್ತೆ, 17 ಎಲೆಕ್ಟ್ರಾನ್ಸ್ ಇರುತ್ತೆ. Cl ಮೈನಸ್ ಆದಾಗ 18 ಎಲೆಕ್ಟ್ರಾನ್ಸ್ ಆಗುತ್ತೆ. ಆ 1 ಎಕ್ಸ್ಟ್ರಾ ಎಲೆಕ್ಟ್ರಾನ್ ವಿಲ್ ಆ್ಯಡ್ ಟು ದಿ ಸೇಮ್ ಸಬ್ಶೆಲ್. ಹಂಗಾಗುತ್ತೆ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಏನಿದೆ, ಇಟ್ ರಿಮೈನ್ಸ್ ದಿ ಸೇಮ್, ಬಟ್ ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಏನಾಯಿತು, ಜಾಸ್ತಿ ಆಯಿತು. therefore the nucleus doesn't have a control over all the electrons, therefore automatically they going to expand. ಆ ರೀತಿಯಾಗಿ ನೀವು ಇದನ್ನು ಬೇಕಾಗುತ್ತೆ. ಅದೇ ಥರ Cl ಮೈನಸ್ಸು K ಪ್ಲಸ್ ಇವೆರಡರಲ್ಲಿ ಯಾವುದು ಅಂತ ಕೇಳೋಣ. ಸೊ ಇಲ್ಲಿ ನೀವು ಈ ಥರ ಕೇಳಿದಾಗ ವಿತ್ ರೆಸ್ಪೆಕ್ಟ್ ಟು ಅಯಾನಿಕ್ ಸೈಜ್ ಏನಾದರೂ ಕೇಳಿದಾಗ ನೀವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನ ನೆನ್ಪಿಟ್ಕೋಬೇಕು. Cl ಮೈನಸ್ ಅಂದರೆ 18 ಎಲೆಕ್ಟ್ರಾನ್ಸ್ ಆಯಿತು, K ಪ್ಲಸ್ ಅಂದರೂ 18 ಎಲೆಕ್ಟ್ರಾನ್ಸ್ ಆಯಿತು. ಸೊ ಸೇಮ್ ಎಲೆಕ್ಟ್ರಾನ್ಸ್ ಇರುವಂಥ ಅಯಾನ್ಸ್ಗೆ ನಾವೇನಂತ ಕರಿತೀವಿ, ಐಸೋ ಎಲೆಕ್ಟ್ರಿಕ್ ಅಯಾನ್ಸ್ ಅಂತ ಕರಿತೀವಿ ನೀವು. ಆ್ಯಂಡ್ ಆಲ್ಸೋ ಯು ಆರ್ ಗೋಯಿಂಗ್ ಟು ರಿಮೆಂಬರ್ cations will always going to have a smaller size than that of cations will going to have a smaller size than that of the anion ಅಂತ ನಿಮಗೆ ಗೊತ್ತಿರಬೇಕು. ಎರಡಕ್ಕೂ ಏನಾಗಿದೆ, ನಂಬರ್ ಆಫ್ ಅಯಾನ್ಸ್ ಎಲೆಕ್ಟ್ರಾನ್ಸ್ ಏನಾಗಿದೆ, ಸೇಮೇ ಇದೆ. Cl ಮೈನಸ್ಗೂ K ಪ್ಲಸ್ಗೂ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಸೇಮ್ ಇದೆ, ಬಟ್ ನ್ಯೂಕ್ಲಿಯರ್ ಚಾರ್ಜ್ ಏನಾಗ್ತಾ ಇದೆ, ಡಿಫರ್ ಆಗ್ತಾ ಇದೆ. ನ್ಯೂಕ್ಲಿಯರ್ ಚಾರ್ಜ್ ಡಿಫರ್ ಆಗ್ತಾ ಇರೋದಕ್ಕೋಸ್ಕರ ಅನಿಯಾನ್ಸ್ ವಿಲ್ ಆಲ್ವೇಸ್ ಗೋಯಿಂಗ್ ಟು ಹ್ಯಾವ್ ಎ ಲಾರ್ಜರ್ ಸೈಜ್. ಇಲ್ಲಿ ಸ್ಮಾಲರ್ ಸೈಜ್ ಯಾವುದು ಅಂತ ಕೇಳ್ತಾ ಇದ್ದಾರೆ, ಹಾಗಾಗಿ ನೀವು K ಪ್ಲಸ್ನ ಹೇಳಬೇಕು. K ಪ್ಲಸ್ ಆಸ್ ಎ ಬಿಗ್ಗರ್ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ದ್ಯಾನ್ ದಟ್ ಆಫ್ Cl ಮೈನಸ್. ಅಲ್ಲಿ ನನಗೆ ಬೇಕಾಗಿರುವಂಥದ್ದು ಅನಯಾನು ಕೆಟಯಾನ್ ಅನ್ನೋ ಪದ ಬೇಕಾಗತ್ತೆ.
ಜೊತೆಗೆ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಏನಾಗುತ್ತೆ ಅಂತ ನನಗೆ ಬೇಕಾಗುತ್ತೆ, ವಿಚ್ ಟ್ರಾನ್ಸ್ಲೇಟ್ಸ್ ದಿ ಬಿಗರ್ ನೆಟ್ ಪಾಸಿಟಿವ್ ಚಾರ್ಜ್ felt by the outermost electron. This will compress the energy levels a bit, make it ionic radius smaller for potassium cation. Therefore, chloride anion will have a larger atomic radius compared to that of K+. Which one is smaller? ನೀವು ಕ್ವಶನ್ ಕೇಳಿದಾಗ which one is smaller ಅಂತ ಕೇಳಿದಾಗ ಅಲ್ಲಿ ಎರಡು ಕ್ವಶನ್ ಇದೆ. ಯಾಕೆ ಅಂತ ಯಾವುದು ಅಂತ ಹೇಳಬೇಕು, ಅದಕ್ಕೆ 1 ಮಾರ್ಕು. ಯಾಕೆ ಅಂತ ಹೇಳೋದಕ್ಕೆ 1 ಮಾರ್ಕು. ಫಸ್ಟ್ ನೀವು ಈ ಥರ ಕೊಟ್ಟಾಗ ರೈಟ್ ವಿಚ್ ಒನ್ ಈಸ್ ಸ್ಮಾಲರ್, K+ ion will going to have a smaller size ಅಂತ ನೀವು ಹೇಳಬೇಕಾಗತ್ತೆ. ಆಮೇಲೆ ಯಾಕೆ ಅಂತ ನೀವು ಅವಾಗ ಏನಾಗುತ್ತೆ, Al3+ has more proton in its nucleus which leads to smaller atomic size, and in the case of Mg inter-electronic repulsion lead to bigger atomic size. ಸೊ ಅದನ್ನು ನೋಡಿಕೊಂಡು ನೀವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನೀವು ಹೇಳಬೇಕಾಗತ್ತೆ. ಅಯನೈಸೇಷನ್ ಎಂಥಾಲ್ಪಿ ಅಂತ ಹೇಳಿದೆ, ದ ಎನರ್ಜಿ ರಿಕ್ವೈರ್ಡ್ ಟು ರಿಮೂವ್ ಅನ್ ಎಲೆಕ್ಟ್ರಾನ್, ಅದಕ್ಕೆ ಅಯನೈಸೇಷನ್ ಎಂಥಾಲ್ಪಿ ಅಂತ ಹೇಳ್ತೀವಿ. ಬೆರಿಲಿಯಂ ಮತ್ತು ಬೋರಾನ್ದು ಕಂಪೇರ್ ಮಾಡ್ತಾ ಇದ್ದಾರೆ. ಹೇಗೇನು ಅಯನೈಸೇಷನ್ ಎನರ್ಜಿ ಅಂದ್ರೇನು, ಎಲೆಕ್ಟ್ರಾನ್ನ ರಿಮೂವ್ ಮಾಡಬೇಕು. ಎಲೆಕ್ಟ್ರಾನ್ ರಿಮೂವ್ ಮಾಡಬೇಕಾದ್ರೆ ನಿಮಗೆ ಇಂಪಾರ್ಟೆಂಟಾಗಿ ಬೇಕಾಗಿರೋದು ಆಫ್ ಫಿಲ್ಡ್ ಅಥವಾ ಕಂಪ್ಲೀಟ್ಲಿ ಫಿಲ್ಡ್ ಕಂಪ್ಲೀಟ್ಲಿ ಫಿಲ್ಡ್ ಆರ್ಬಿಟಲ್ಸ್ ಇದೆಯಾ ಅಂತ ನೋಡ್ಕೋಬೇಕು. ಪಿಗಾದರೆ P3 ಇರಬೇಕು, ಡಿಗಾದರೆ 5 ಆಫ್ ಫಿಲ್ಡ್ ಅಂತ ಹೇಳ್ತೀವಿ. ಕಂಪ್ಲೀಟ್ಲಿ ಅಂದರೆ 6 ಮತ್ತು 10 ಎಲೆಕ್ಟ್ರಾನ್ಸು ಡಿಗಿರೋವಂಥದ್ದು. ಸೊ ಅಲ್ಲೇನಾಗುತ್ತೆ ಅಂದರೆ ಕಂಪ್ಲೀಟ್ಲಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಫಿಲ್ಡ್ ಆಗಿತ್ತು ಅಂದರೆ ದೇ ಗೋಯಿಂಗ್ ಟು ಫಾಲೋ ದಿ ಆಕ್ಟೇಟ್ ಅರೇಂಜ್ಮೆಂಟ್ನ 8 ಎಲೆಕ್ಟ್ರಾನ್ಸ್ ಇದೆ ಔಟರ್ ಮೋಸ್ಟ್ ಶೆಲ್ಲಲ್ಲಿ ಅಂತ ಅಂದಾಗ ಅದರಲ್ಲಿ ನೀವು ಒಂದು ಎಲೆಕ್ಟ್ರಾನ್ನ ರಿಮೂವ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಫಾರ್ ದಟ್ ಯು ಆರ್ ಗೋಯಿಂಗ್ ಟು ಸ್ಪೆಂಡ್ ಮೋರ್ ಅಮೌಂಟ್ ಆಫ್ ಎನರ್ಜಿ. ಆದರೆ ನಿಮ್ಗೆ ಏನಾಗುತ್ತೆ, ಆಫ್ ಫೀಲ್ಡ್ ಆಗಿತ್ತು ಅಥವಾ ಆಫ್ ಫೀಲ್ಡ್ ಇಲ್ಲ ಕಂಪ್ಲೀಟ್ ಫೀಲ್ಡ್ ಇಲ್ಲ ಅಂದಾಗ ಎಲೆಕ್ಟ್ರಾನ್ನ ರಿಮೂವ್ ಮಾಡೋದಕ್ಕೆ ಈಸಿ ಆಗುತ್ತೆ. ಎಗೇನ್ ಆ ಎಲೆಕ್ಟ್ರಾನ್ ರಿಮೂವ್ ಮಾಡಿದಾಗ ಇಫ್ ದೇ ಗೋಯಿಂಗ್ ಟು ಹ್ಯಾವ್ ದಿ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್, ಸೊ ಅವಾಗ ಏನಾಗುತ್ತೆ ಅಂದರೆ ಅಯನೈಸೇಷನ್ ಎನರ್ಜಿ ಕಡಿಮೆ ಆಗುತ್ತೆ. ಸೊ ಅದನ್ನೆಲ್ಲ ನೀವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನ ಬರೀಬೇಕಾಗತ್ತೆ. ಎಗೇನ್ ಅಯನೈಸೇಷನ್ ಎನರ್ಜಿ ಕನ್ಸಿಡರ್ ಮಾಡಿಕೊಂಡ್ರೆ ನಿಮಗೆ 2 ಥರ ಅಯನೈಸೇಷನ್ ಎನರ್ಜಿ ಇರುತ್ತೆ. ಫಸ್ಟ್ ಅಯನೈಸೇಷನ್ ಎನರ್ಜಿ, ಸೆಕೆಂಡ್ ಅಯನೈಸೇಷನ್ ಎನರ್ಜಿ ಅಂತ ನಾವು ಹೇಳ್ತೀವಿ. ಸೊ ಫಸ್ಟ್ ಅಯನೈಸೇಷನ್ ಎನರ್ಜಿ ಬೆರಿಲಿಯಂ ಇಸ್ ಗ್ರೇಟರ್ ದ್ಯಾನ್ ದಟ್ ಆಫ್ ದಿ ಬೋರಾನ್ ಬಿಕಾಸ್ ಬೆರಿಲಿಯಂ ಆಸ್ ಎ ಸ್ಟೇಬಲ್ ಕಂಪ್ಲೀಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ನಾನು ಅದನ್ನೇ ಹೇಳ್ತಾ ಇದ್ದೀನಿ, ನೀವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ಗಳನ್ನ ಅಲ್ಲಿ ಕನ್ಸಿಡರ್ ಮಾಡ್ಕೋಬೇಕಾಗತ್ತೆ. ಕಂಪ್ಲೀಟ್ಲಿ ಫೀಲ್ಡ್ ಆಫ್ ಫೀಲ್ಡ್ ಇದ್ದಾಗ ನಿಮಗೆ ಏನಾಗುತ್ತೆ ಅಂದರೆ ಆ ಎಲೆಕ್ಟ್ರಾನ್ ಸ್ಟೇಬಲ್ ಕಾನ್ಫಿಗರೇಷನಿಂದ ನೀವು ಅನ್ಸ್ಟೇಬಲ್ ಆಗಿ ಕನ್ವರ್ಟ್ ಮಾಡ್ತಾ ಇರ್ತೀರಾ. ಹಾಗಾಗಿ ಏನಾಗುತ್ತೆ, ಟು ರಿಮೂವ್ ದಟ್ ಎಲೆಕ್ಟ್ರಾನ್ ಯು ಆರ್ ಗೋಯಿಂಗ್ ಟು ಸ್ಪೆಂಡ್ ಮೋರ್ ಅಮೌಂಟ್ ಆಫ್ ಎನರ್ಜಿ. ಬೆರಿಲಿಯಮ್ಗಾದರೆ 1s2 2s2 ಇದೆ, ಅಟಾಮಿಕ್ ನಂಬರ್ 4 ಇದೆ, ಹಾಗಾಗಿ 1s2 2s2 ಬರೀತೀರಾ. ಅದೇ ಬೋರಾನ್ಗಾದರೆ 5 ಇದೆ, 1s2 2s2 3s1 ಅಂತ ಹೇಳ್ತಿದ್ದಾರೆ. 1s ಎಲೆಕ್ಟ್ರಾನ್ ರಿಮೂವ್ ಮಾಡಿಬಿಟ್ಟೆ ಅಂತ ಇಟ್ಕೊಳ್ಳೋಣ, ಅವಾಗ ಇಟ್ ಗೋಯಿಂಗ್ ಟು ಹ್ಯಾವ್ ದಿ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್. ಆದರೆ ನನಗೆ ಬೆರಿಲಿಯಮಲ್ಲಿ ತೆಗೆದ್ರೆ ತೆಗೆದ್ರೆ ಏನಾಗುತ್ತೆ, 1s2 2s1 ಆಗಿಬಿಡುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ಅನ್ಸ್ಟೇಬಲಿಂದ ನಾನು ಏನು ಮಾಡ್ತಾ ಇದ್ದೀನಿ, ಅನ್ಸ್ಟೇಬಲ್ ಸ್ಟೇಟ್ಗೆ ತೊಗೊಂಡು ಹೋಗ್ತಾ ಇದ್ದೀನಿ. ಹಾಗಾಗಿ ನಿಮ್ಗೆ ಏನಾಗುತ್ತೆ ಅಂತಂದರೆ ಫಾರ್ ಬೆರಿಲಿಯಮ್ ಯು ಆರ್ ಗೋಯಿಂಗ್ ಟು ಸ್ಪೆಂಡ್ ಮೋರ್ ಎನರ್ಜಿ ಟು ರಿಮೂವ್ ದಿ ಎಲೆಕ್ಟ್ರಾನ್ ದ್ಯಾನ್ ದಟ್ ಆಫ್ ಬೋರಾನ್. ಬೋರಾನಲ್ಲಿ ಔಟರ್ ಮೋಸ್ಟರಲ್ಲಿ ಒಂದೇ ಒಂದು ಎಲೆಕ್ಟ್ರಾನ್ ಇದೆ, ಎಲೆಕ್ಟ್ರಾನ್ನ ರಿಮೂವ್ ಮಾಡಿದಾಗ ಸ್ಟೇಬಲ್ ಕಾನ್ಫಿಗರೇಷನ್ನ ತೊಗೊಳುತ್ತೆ, ಅದಕ್ಕೋಸ್ಕರ ರೀತಿಯಾಗಿ ಆಗುತ್ತೆ. ನೆಕ್ಸ್ಟ್ ಅದೇ ಥರ ಎಕ್ಸ್ಪ್ಲೇನ್ ಬಿಟ್ವೀನ್ ಆಕ್ಸಿಜನ್ ಆ್ಯಂಡ್ ನೈಟ್ರೋಜನ್ ವಿಚ್ ಹ್ಯಾಸ್ ಲೋಯರ್ ಅಯನೈಸೇಷನ್ ಎನರ್ಜಿ. ಇಲ್ಲಿ ಕೇರ್ಫುಲ್ಲಾಗಿ ನೋಡ್ಕೋಬೇಕು. ಈ ಥರ ಕ್ವಶನ್ ಕೊಟ್ಟಾಗ ಬಿಟ್ವೀನ್ ಅಂತ ಕೊಟ್ಟಾಗ ಆ್ಯಸ್ ಎ ಸ್ಟೂಡೆಂಟ್ ನಾನು ಟೀಚರಾಗಿ ಹೇಳಬಾರ್ದು. ಆ್ಯಸ್ ಎ ಸ್ಟೂಡೆಂಟ್ ಏನು ಮಾಡ್ಬೋದು ಅಂದರೆ ಮಾರ್ಕ್ಸ್ ಹೇಗಿರುತ್ತೆ, ಯಾವುದು ಲೋಯರು ಯಾವುದು ಹೈಯರ್ ಅಂತ ಕೇಳ್ತಾ ಇದ್ದಾರೆ. ಆಮೇಲೆ ಯಾಕೆ ಅಂತ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳ್ತಾರೆ. 2 ಮಾರ್ಕ್ಸ್ ಕ್ವಶನ್ ಇದೆ, ಯಾವುದು ಅಂತ ಹೇಳಿದ್ರೆ 1 ಮಾರ್ಕ್ ಕೊಡಬೇಕು, ರೀಸನ್ ಹೇಳಿದ್ರೆ 1 ಮಾರ್ಕ್ ಕೊಡಬೇಕು. ಸೊ ನಿಮಗೆ ಗೊತ್ತಿಲ್ಲ, ಕನ್ಫ್ಯೂಷನ್ ಇತ್ತು ಅಂದರೆ ಒಂದು ಕಡೆ ಕ್ವಶನ್ ಪೇಪರಲ್ಲಿ ಆನ್ಸರ್ ಪೇಪರಲ್ಲಿ ಆಕ್ಸಿಜನ್ ಇಸ್ ಹ್ಯಾಸ್ ಎ ಲೋಯರ್ ಅಯನೈಸೇಷನ್ ಎನರ್ಜಿ ಅಂತ ಒಂದು ಕಡೆಗೆ ಬರೆಯೋದು, ನೈಟ್ರೋಜನ್ ಇನ್ನೊಂದು 2 ಪೇಜ್ ಬಿಟ್ಟು ಅದೇ ಕ್ವಶನ್ ನಂಬರ್ ಬರೆಯೋದು, ನೈಟ್ರೋಜನ್ ವಿಲ್ ಗೋಯಿಂಗ್ ಟು ಹ್ಯಾವ್ ದಿ ಲೋಯರ್ ಅಯನೈಸೇಷನ್ ಎನರ್ಜಿ. ಸೊ ಯಾವುದಾದ್ರೂ ಆಗಲಿ ನಿಮಗೆ ಒಂದು ಮಾರ್ಕ್ ಬಂದೇ ಬರುತ್ತೆ. ಯಾಕೆ ಅಂತ ಎಕ್ಸ್ಪ್ಲನೇಷನ್ ಕೊಟ್ಟಾಗ ನಿಮಗೆ ಇನ್ನೊಂದು ಮಾರ್ಕ್ ಬರುತ್ತೆ. ಸೊ ಆಂಬಿಗಿಟಿ ಇದ್ದಾಗ ಆ್ಯಕ್ಚುಲಿ ಕ್ವಶನ್ ಪೇಪರ್ ಸೆಟ್ ಮಾಡೋರು ಈ ರೀತಿ ಆಂಬಿಗಿಟಿ ಕೇಳಬಾರ್ದು. ಸೊ ಆ ಥರ ಇದ್ದಾಗ ಯು ಕ್ಯಾನ್ ಟೇಕ್ ಎನ್ ಅಡ್ವಾಂಟೇಜ್ ಆಫ್ ದಟ್ ಡೌಟ್, ಬೆನಿಫಿಟ್ ಆಫ್ ಡೌಟ್ ತೊಗೊಂಡು ಆ್ಯಸ್ ಎ ಸ್ಟೂಡೆಂಟ್ ಯು ಕ್ಯಾನ್ ಡೂ ದಟ್. ಸೇಮ್ ಕ್ವಶನ್ ನಂಬರ್ ಬರೆಯೋದು, ಒಂದು ಕಡೆಗೆ ನೈಟ್ರೋಜನ್ ಆ್ಯಸ್ ಲೋಯರ್ ಅಯನೈಸೇಷನ್ ಎನರ್ಜಿ ಅಂತ ಹೇಳೋದು, ಇನ್ನೊಂದು ಕಡೆಗೆ ಆಕ್ಸಿಜನ್ ವಿಲ್ ಗೋಯಿಂಗ್ ಟು ಹ್ಯಾವ್ ದಿ ಹೈಯರ್ ಅಯನೈಸೇಷನ್ ಎನರ್ಜಿ ಅಂತ ಆನ್ಸರ್ ಬರೆಯೋದು. 2 ಕಡೆಗೂ ಇದಾದ್ರೂ ತಪ್ಪಾಗಲಿ ಅದಾದ್ರೂ ತಪ್ಪಾಗಲಿ 1 ಮಾರ್ಕ್ ಬಂದೇ ಬರುತ್ತೆ. ಬಟ್ ಯಾಕೆ ಅಂತ ನೀವು ರೀಸನ್ ಕರೆಕ್ಟಾಗಿ ಕೊಟ್ಟರೆ ಇನ್ನೊಂದು ಮಾರ್ಕ್ ಬರುತ್ತೆ. ಸೊ ಹಾಗಾಗಿ ಇನ್ಸ್ಟೆಡ್ ಆಫ್ ಗೆಟಿಂಗ್ 0 ನಿಮ್ಗೆ ಇಲ್ಲೇನಾಗುತ್ತೆ 1 ಮಾರ್ಕು ಬರುತ್ತೆ. ಸೊ ಇಲ್ಲಿ ನಾವು ಏನು ಮಾಡ್ಕೋಬೇಕು, ನೈಟ್ರೋಜನ್ ಮತ್ತು ಆಕ್ಸಿಜನ್ ಬಗ್ಗೆ ಕೇಳ್ತಾ ಇದ್ದಾರೆ. ಅಗೇನ್ ಯು ಆರ್ ಗೋಯಿಂಗ್ ಟು ರೈಟ್ ದಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ನೈಟ್ರೋಜನ್ಗಾದರೆ ಆಫ್ ಫೀಲ್ಡ್ ಇರುತ್ತೆ, ನಂಬರ್ 7 ಇದೆ, 1s2 2s2 2p3 ಬರಿತಾ ಇದ್ದಾರೆ. 2p3 ಅಂದರೆ ಆಫ್ ಫೀಲ್ಡ್ ಆಗಿದೆ. ಆಕ್ಸಿಜನ್ಗಾದರೆ 8 ಇದೆ, 1s2 2s2 2p4 ಇದೆ. ಸೊ 2p4 ಆದರೆ ಏನಾಗ್ತಾ ಇದೆ, ಅದರ ಒಂದು ಎಲೆಕ್ಟ್ರಾನ್ ಅಂತ ತೆಗೆದ್ರೆ ಆವಾಗ ಇಟ್ ಗೋಯಿಂಗ್ ಟು ಹ್ಯಾವ್ ದಿ
ಸ್ಟೇಬಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರ್ತಾ ಇದೆ. ಆದರೆ ನೈಟ್ರೋಜನ್ಗೆ ಒಂದು ರಿಮೂವ್ ಮಾಡಿದ್ರೆ ಸ್ಟೇಬಲ್ ಆಗಿರೋದನ್ನ ನೀವು ಅನ್ಸ್ಟೇಬಲ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದೀರಾ, ಹಾಗಾಗಿ ಅಲ್ಲಿ ಕಷ್ಟ ಆಗುತ್ತೆ. ದೇರ್ಫೋರ್ ಆಕ್ಸಿಜನ್ ವಿಲ್ ಗೋಯಿಂಗ್ ಟು ಹ್ಯಾವ್ ದಿ ಲೋಯರ್ ಅಯನೈಸೇಷನ್ ಎಂಥಾಲ್ಪಿ ಕಂಪೇರ್ ಟು ದಟ್ ಆಫ್ ನೈಟ್ರೋಜನ್. ನೈಟ್ರೋಜನ್ ಏನಾಗುತ್ತೆ ಅಂದರೆ ಆಫ್ ಫಿಲ್ಡ್ ಪಿ ಆರ್ಬಿಟಲ್ ಆ್ಯಂಡ್ ಇಟ್ಸ್ ಕ್ವೈಟ್ ಸ್ಟೇಬಲ್. ದೇರ್ಫೋರ್ ದ ಅಮೌಂಟ್ ಆಫ್ ಎನರ್ಜಿ ರಿಕ್ವೈರ್ಡ್ ಟು ರಿಮೂವ್ ಎನ್ ಎಲೆಕ್ಟ್ರಾನ್ from the valence shell of nitrogen will be much higher than that of the energy required to remove an electron from the valence shell of an oxygen. ಸೊ ನಿಮಗೆ ಅಯನೈಸೇಷನ್ ಎನರ್ಜಿ ಕೊಟ್ಟರು ಅಂತ ಇಟ್ಕೊಳ್ಳೋಣ, ಅಥವಾ ಅಟಾಮಿಕ್ ರೇಡಿಯಸ್ದು ಏನಾದರೂ ಕ್ವಶನ್ಸ್ ಬಂತು ಅಂದರೆ ಫಸ್ಟು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀರಿ, ಆಫ್ ಫೀಲ್ಡ್ ಇದೆಯಾ ಕಂಪ್ಲೀಟ್ಲಿ ಫೀಲ್ಡ್ ಇದೆಯಾ ಅಂತ ನೋಡಿಕೊಂಡು ದಟ್ ಕ್ವಶನ್. ಎಗೇನ್ Na+ ಮತ್ತು F- ಇದೆ, ಇದರಲ್ಲಿ ಯಾವುದು ಬಿಗ್ಗರ್ ಇನ್ ಸೈಜ್ Y ಅಂತ ಕೇಳ್ತಾ ಇದ್ದಾರೆ. ಎರಡರಲ್ಲೂ ಸೇಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇದೆ. ಐಸೋ ಎಲೆಕ್ಟ್ರಾನಿಕ್ ಅಯಾನ್ಸ್ ಅಂತ ಕರಿತೀವಿ. ಚಾರ್ಜ್ ಬೇರೆ ಬೇರೆ ಇರುತ್ತೆ, ಒಂದು ನೆಗೆಟಿವ್ ಚಾರ್ಜ್ ಇರುತ್ತೆ, ಇನ್ನೊಂದು ಪಾಸಿಟಿವ್ ಚಾರ್ಜ್ ಇರುತ್ತೆ. ಆದರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ರಿಮೈನ್ಸ್ ಸೇಮ್ ಇದ್ದರೆ ಅಂಥದಕ್ಕೆ ನಾವು ಐಸೋ ಎಲೆಕ್ಟ್ರಾನಿಕ್ ಅಯಾನ್ಸ್ ಅಂತ ಕರಿತೀವಿ. ಸೊ ಇಲ್ಲಿ Na ಏನಾಗುತ್ತೆ, ಬೈ ಲೂಸಿಂಗ್ ಒನ್ ಎಲೆಕ್ಟ್ರಾನ್ ಇಟ್ ಗೋಯಿಂಗ್ ಟು ಫಾರ್ಮ್ Na+. F- ಹೆಂಗಾಗುತ್ತೆ, ಬೈ ಗೇನಿಂಗ್ ಎನ್ ಎಲೆಕ್ಟ್ರಾನ್ F-. ನಿಮಗೆ ಗೊತ್ತಿದೆ ಐಸೋ ಎಲೆಕ್ಟ್ರಾನಿಕ್ ಅಯಾನ್ಸ್ ಆದ್ರೂ ನಂಬರ್ ಆಫ್ ಎಲೆಕ್ಟ್ರಾನ್ ಸೇಮ್ ಆದ್ರೂ ನ್ಯೂಕ್ಲಿಯರ್ ಚಾರ್ಜ್ ಏನಾಗ್ತಾ ಹೋಗುತ್ತೆ, ಡಿಫ್ರೆಂಟ್ ಆಗುತ್ತೆ. ಸೊ ನ್ಯೂಕ್ಲಿಯರ್ ಚಾರ್ಜ್ ಮೇಲೆ ನೀವು ಸೈಜು ಚಿಕ್ಕದೋ ದೊಡ್ಡದೋ ಅಂತ ನೀವು ಹೇಳ್ತೀರಾ. ನ್ಯೂಕ್ಲಿಯರ್ ಚಾರ್ಜು ಸೇಮ್ ಇದೆ, ಆದರೆ ಏನಾಗ್ತಿದೆ, ನಂಬರ್ ಆಫ್ ಎಲೆಕ್ಟ್ರಾನ್ಸು ಕಡಿಮೆ ಜಾಸ್ತಿ ಆಗ್ತಿದೆ. ಫ್ಲೋರಿನ್ಗೆ ತೊಗೊಂಡ್ರೆ ಫ್ಲೋರಿನ್ ಮತ್ತು F- ಎರಡೂ ತೊಗೊಂಡ್ರೆ ನ್ಯೂಕ್ಲಿಯರ್ ಚಾರ್ಜ್ ರಿಮೈನ್ಸ್ ದಿ ಸೇಮ್. ಆದರೆ ಎಫ್ಗೆ ಮತ್ತು F-ಗೆ ಕಂಪೇರ್ ಮಾಡಿದ್ರೆ ಎಫ್ಗೆ ನಂಬರ್ ಆಫ್ ಎಲೆಕ್ಟ್ರಾನ್ಸು 9 ಇದೆ, F-ಗಾದರೆ 10 ಇದೆ. ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಜಾಸ್ತಿ ಆದಂಗೆ ಏನಾಗುತ್ತೆ, ದ ನ್ಯೂಕ್ಲಿಯಸ್ ಡಸಂಟ್ ಹ್ಯಾವ್ ಎ ಕಂಟ್ರೋಲ್ ಓವರ್ ದಿ ಆಲ್ ದಿ ಎಲೆಕ್ಟ್ರಾನ್ಸ್, ಅದು ಒಂದು ರೀಸನ್ನು. ಜೊತೆಗೆ ಸೇಮ್ ಸಬ್ಶೆಲ್ಗೆ ಆ್ಯಡ್ ಮಾಡಿದಾಗ ದೇ ಕಮ್ ವೆರಿ ಕ್ಲೋಸ್ ಟು ಈಚ್ ಅದರ್, ದೇ ಟ್ರೈ ಟು ರಿಪಲ್ ಈಚ್ ಅದರ್. ಅದಕ್ಕೋಸ್ಕರ F- ವಿಲ್ ಆಲ್ವೇಸ್ ಗೋಯಿಂಗ್ ಟು ಹ್ಯಾವ್ ಎ ಬಿಗ್ಗರ್ ಸೈಜ್. Na ತೊಗೊಂಡ್ರೆ ಏನಾಗುತ್ತೆ, 11 ಎಲೆಕ್ಟ್ರಾನ್ ಇದೆ ಮತ್ತು 10 ಎಲೆಕ್ಟ್ರಾನ್ ಇದೆ Na+ಗೆ. ಸೊ ಎರಡಕ್ಕೂ ನ್ಯೂಕ್ಲಿಯರ್ ಚಾರ್ಜ್ ಏನಿದೆ ಸೇಮೇ ಇದೆ, ಆದರೆ ಒಂದು ಕಡೆಗೆ 11 ಎಲೆಕ್ಟ್ರಾನ್ಸ್ ಇದೆ, ಇನ್ನೊಂದು ಕಡೆಗೆ 10 ಎಲೆಕ್ಟ್ರಾನ್ಸ್ ಇದೆ. ದೇರ್ಫೋರ್ ನ್ಯೂಕ್ಲಿಯಸ್ ವಿಲ್ ಗೋಯಿಂಗ್ ಟು ಹ್ಯಾವ್ ಮೋರ್ ಅಟ್ರಾಕ್ಷನ್ ಟುವರ್ಡ್ಸ್ ದಿ ಎಲೆಕ್ಟ್ರಾನ್. ಇಟ್ ಗೋಯಿಂಗ್ ಟು ಹ್ಯಾವ್ ದಿ ಕಂಟ್ರೋಲ್ ಓವರ್ ಆಲ್ ದಿ ಎಲೆಕ್ಟ್ರಾನ್ಸ್. 10 ಎಲೆಕ್ಟ್ರಾನ್, ನ್ಯೂಕ್ಲಿಯರ್ ಚಾರ್ಜ್ ಕಡಿಮೆ ಇದೆ, ಎಲೆಕ್ಟ್ರಾನ್ಸು ನ್ಯೂಕ್ಲಿಯರ್ ಚಾರ್ಜ್ ಸೇಮ್ ಇದೆ, ಎಲೆಕ್ಟ್ರಾನ್ಸು ಕಡಿಮೆ ಇದೆ. ಹಂಗಾದಾಗ ಇದು ಕಂಟ್ರೋಲ್ ಇರುತ್ತೆ. ಹಂಗಾಗಿ Na+ ವಿಲ್ ಗೋಯಿಂಗ್ ಟು ಹ್ಯಾವ್ ಎ ಸ್ಮಾಲರ್ ಸೈಜ್, ಬಟ್ ವೆರಾಸ್ F ಗೋಯಿಂಗ್ ಟು ಹ್ಯಾವ್ ಎ ಬಿಗ್ಗರ್ ಸೈಜ್. ನೆಕ್ಸ್ಟ್ ಅದಾದಮೇಲೆ ಎಲೆಕ್ಟ್ರೋನೆಗೆಟಿವಿಟಿಗೆ ಬಂದರೆ, ಎಲೆಕ್ಟ್ರೋನೆಗೆಟಿವಿಟಿನಲ್ಲಿ ಎಷ್ಟೊಂದು ಥರ ಸ್ಕೇಲ್ಗಳಲ್ಲಿ ನಾವು ಎಲೆಕ್ಟ್ರೋನೆಗೆಟಿವಿಟಿನ ಫೈಂಡ್ ಔಟ್ ಮಾಡ್ತೀವಿ. ಸೊ ಅದರಲ್ಲಿ ಒನ್ ಆಫ್ ದಿ ಸ್ಕೇಲ್ ಯಾವುದು ಅಂದರೆ ಪೌಲಿಂಗ್ ಸ್ಕೇಲ್ ಅಂತ ಕರಿತೀವಿ. ಇದನ್ನು 4 ಮಾರ್ಕು ಕೇಳ್ಬೋದು, ಎಕ್ಸ್ಪ್ಲೇನ್ ಅಥವಾ ಇದನ್ನು 5 ಮಾರ್ಕು ಕೇಳ್ಬೋದು. ವಾಟ್ ಈಸ್ ಎಲೆಕ್ಟ್ರೋನೆಗೆಟಿವಿಟಿ, ಹೌ ಇಟ್ ಗೋಯಿಂಗ್ ಟು ವೇರಿ ಅಕ್ರಾಸ್ ದಿ ಪೀರಿಯಡ್ ಡೌನ್ ದಿ ಗ್ರೂಪ್ ಅಂತಲೂ ಕೇಳ್ಬೋದು. ನೆಕ್ಸ್ಟು ಹೌ ಯು ಆರ್ ಗೋಯಿಂಗ್ ಟು ಫೈಂಡ್ ಔಟ್ ಅಂತ ಎಲ್ಲ ಕ್ವಶನು ಒಂದೇ ಕಡೆಗೆ ಸೇರಿಸಿ 5 ಮಾರ್ಕ್ ಬೇಕಾದ್ರೂ ಕೇಳ್ಬೋದು. ಆ ಥರ ಕೊಟ್ಟಾಗ ನೀವು ಕ್ವಶನ್ ವೈಸ್ನ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಈಗ ಇಲ್ಲಿ 2 ಮಾರ್ಕ್ ಕ್ವಶನ್ ಇದೆ ಅಂದರೆ 2 ಕ್ವಶನ್ ಕೊಟ್ಟಿದ್ದಾರೆ. ಒಂದು ಪೋಲಿಂಗ್ ಮೆಥಡ್ದು ಫಾರ್ಮುಲಾ ಬರೀರಿ ಅಂತ ಹೇಳಿದ್ದಾರೆ, ಅದಕ್ಕೆ 1 ಮಾರ್ಕ್ ಇದೆ. ನೆಕ್ಸ್ಟು ಆ ಟರ್ಮ್ಸ್ ಎಕ್ಸ್ಪ್ಲೇನ್ ಮಾಡಿದ್ರೆ 1 ಮಾರ್ಕ್ ಇದೆ. ಸೊ ನಾವು ಪೋಲಿಂಗ್ ಮೆಥಡ್ನ ಆ್ಯಕ್ಯುರೇಟ್ ಮೆಥಡ್ ಅಂತ ಹೇಳ್ತೀವಿ. ಸೊ ನನಗೆ ಇಲ್ಲಿ ಏನಾಗುತ್ತೆ, ಅದಕ್ಕೆ ಫಾರ್ಮುಲಾ ಏನು ಮಾಡ್ತೀನಿ ಅಂತಂದರೆ, ಈಗ ಬಿಟ್ವೀನ್ X ಆ್ಯಂಡ್ Y ಕೋವಲೆಂಟ್ ಬಾಂಡ್ ಇದೆ ಅಂತ ಇಟ್ಕೊಳ್ಳೋಣ. ಆವಾಗ ನಾನು ಹೇಗೆ ಕಂಡುಹಿಡಿತೀನಿ ಎಲೆಕ್ಟ್ರೋನೆಗೆಟಿವಿಟಿ ಅಂತಂದರೆ, ಎಲೆಕ್ಟ್ರೋನೆಗೆಟಿವಿಟಿ X ಮೈನಸ್ ಎಲೆಕ್ಟ್ರೋನೆಗೆಟಿವಿಟಿ Y ಇಸ್ ಈಕ್ವಲ್ ಟು 0.102 ಡೆಲ್ಟಾ ಆಫ್ ಅಂತ ಹೇಳ್ತೀವಿ, ವೇರ್ ಡೆಲ್ಟಾ ಇಸ್ ದ ಬಾಂಡ್ ಎನರ್ಜಿ ಬಿಟ್ವೀನ್ ದೋಸ್ ಟು. ಸೊ ನಾನು ಏನು ಮಾಡ್ತೀನಿ, ಬಾಂಡ್ ಎನರ್ಜಿನ ನಾನು ಮೆಷರ್ಡು ಮತ್ತು ಎಕ್ಸ್ಪೆಕ್ಟೆಡ್ ಅವೆರಡರದ್ದು ಡಿಫ್ರೆನ್ಸ್ನ ಕಂಡುಹಿಡ್ಕೊಂಡು ನನಗೆ ಬಾಂಡ್ ಎನರ್ಜಿ ಮಾಡ್ತೀನಿ. ಬಾಂಡ್ ಎನರ್ಜಿದು ಟು ದಿ ಪವರ್ ಆಫ್ ಆಫ್ ಮಾಡಿದಾಗ ನನಗೆ ಬರುತ್ತಲ್ಲ, ಅದಕ್ಕೆ ನಾನು ಏನಂತ ಕರಿತೀನಿ, ಪೋಲಿಂಗ್ ಮೆಥಡ್ ಅಂತ ಹೇಳ್ತೀನಿ. ಫಾರ್ಮುಲಾ ಬರಿಬೇಕಾಗುತ್ತೆ, 2 ಬರಿಬೇಕಾಗುತ್ತೆ. ಡೆಲ್ಟಾ ಅಂದರೆ ಏನು ಅಂತ ಎಕ್ಸ್ಪ್ಲೇನ್ ಮಾಡಬೇಕು, ದಟ್ ಇಸ್ ಅ ಬಾಂಡ್ ಎನರ್ಜಿ ಬಿಟ್ವೀನ್ X ಆ್ಯಂಡ್ Y ಮೆಷರ್ಡ್ ಆ್ಯಂಡ್ ಎಕ್ಸ್ಪೆಕ್ಟೆಡ್, ಅದನ್ನು ಬರಿಬೇಕಾಗುತ್ತೆ. ಆಮೇಲೆ ಎಲೆಕ್ಟ್ರೋನೆಗೆಟಿವಿಟಿ 0.102 ಏನಿದೆ ಅದು ಕನ್ವರ್ಷನ್ ಫ್ಯಾಕ್ಟರ್ ನಾವಿಲ್ಲಿ. ಸೊ ಮುಲ್ಕನ್ ಮೆಥಡಲ್ಲಿ ಏನಾಗುತ್ತೆ ಅಂದರೆ, ಪ್ರಪೋಸ್ ಎಲೆಕ್ಟ್ರೋನೆಗೆಟಿವಿಟಿ ಸ್ಕೇಲ್ ವಿಚ್ ದ ಮುಲ್ಕನ್ ಎಲೆಕ್ಟ್ರೋನೆಗೆಟಿವಿಟಿ psi of m is equal to first ionization enthalpy. It's an average between the first ionization energy and first electron affinity divided by 2 ಮಾಡಿದಾಗ ಏನು ಬರ್ತಾರೆ ಆ ರೀತಿ ಅದನ್ನು ಕನ್ಸಿಡರ್ ಮಾಡ್ಕೊಳ್ತೀವಿ. ಅದೇ ಥರ ಗ್ರೂಪ್ ಎಲೆಕ್ಟ್ರೋನೆಗೆಟಿವಿಟಿ ಏನು ಅಂದರೆ ಕೇಳ್ತಾರೆ. ಇನ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಬಿಕಾಸ್ ವಿ ಆರ್ ಇಂಟ್ರೆಸ್ಟೆಡ್ ಓನ್ಲಿ ಇನ್ ದಿ ಫಂಕ್ಷನಲ್ ಗ್ರೂಪ್ ಪ್ರೆಸೆಂಟ್ ಇನ್ ದಟ್. ಸೊ ಫಂಕ್ಷನಲ್ ಗ್ರೂಪ್ ಮೇಲೆ ನಾವು ಎಲೆಕ್ಟ್ರೋನೆಗೆಟಿವಿಟಿನ ಹೇಳ್ತೀವಿ. ಎಲೆಕ್ಟ್ರೋನೆಗೆಟಿವಿಟಿ ಅಸೋಸಿಯೇಟೆಡ್ ವಿತ್ ಅ ಫಂಕ್ಷನಲ್ ಗ್ರೂಪ್ ಆರ್ ಕಾಲ್ಡ್ ಆಸ್ ಗ್ರೂಪ್ ಎಲೆಕ್ಟ್ರೋನೆಗೆಟಿವಿಟಿ ಆರ್ ಸಬ್ಸ್ಟಿಟ್ಯೂಯೆಂಟ್ ಎಲೆಕ್ಟ್ರೋನೆಗೆಟಿವಿಟಿ ಅಂತ ಹೇಳ್ತೀವಿ. CHO ಗ್ರೂಪ್ ಇದೆಯಾ, COOH ಗ್ರೂಪ್ ಇದೆಯಾ,
ಆ ಬೇಸಿಸ್ ಮೇಲೆ ನಾವು ಹೇಳ್ತಾ ಹೋಗ್ತೀವಿ. ನಾನು ಹೇಳಿದೆ ಬಿಟ್ವೀನ್ ಟು ಎಲೆಕ್ಟ್ರೋನೆಗೆಟಿವಿಟಿ ಡಿಪೆಂಡ್ಸ್ ಅಪಾನ್ ದಿ ಬಾಂಡೆಡ್ ಆಟಮ್ಸ್. ಆ ಬಾಂಡೆಡ್ ಆಟಮ್ಸು ಇನ್ ಟರ್ಮ್ ಯಾವ ಫಂಕ್ಷನಲ್ ಗ್ರೂಪ್ ಅಟ್ಯಾಚ್ ಆಗಿದೆ ಅನ್ನೋದ್ರ ಮೇಲೆ ನಾವು which is more electronegative, which is less electronegative ಅಂತ ಹೇಳ್ತೀವಿ. That is with respect to functional group associated with the bond between those two atoms ಇರುತ್ತೆ. ಅಂಥದಕ್ಕೆ ನಾವೇನಂತ ಕರಿತೀವಿ, ಗ್ರೂಪ್ ಎಲೆಕ್ಟ್ರೋನೆಗೆಟಿವಿಟಿ ಅಂತ ಹೇಳ್ತೀವಿ. ಅಗೇನ್ ಎಲೆಕ್ಟ್ರೋನೆಗೆಟಿವಿಟಿ ಬೇರೆ ಬೇರೆ ಪ್ಯಾರಾಮೀಟರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಒನ್ ಆಫ್ ದಿ ಪ್ಯಾರಾಮೀಟರ್ ಇಸ್ ಹೈಬ್ರಿಡೈಸೇಷನ್ ಆರ್ ಎಸ್ ಕ್ಯಾರೆಕ್ಟರ್. ಹಾಗಾಗಿ ಎಲೆಕ್ಟ್ರೋನೆಗೆಟಿವಿಟಿ ಆಫ್ ದಿ ಕಾರ್ಬನ್ ಇನ್ C2H2 ಇಸ್ ಗ್ರೇಟರ್ ದ್ಯಾನ್ ದಟ್ ಆಫ್ CH4 ಅಂತ ಕೇಳ್ತಾ ಇದ್ದಾರೆ. ಈ ಎಲೆಕ್ಟ್ರೋನೆಗೆಟಿವಿಟಿ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಹೈಬ್ರಿಡೈಸೇಷನ್. ಇನ್ ಟರ್ನ್ ಇಟ್ ಡಿಪೆಂಡ್ಸ್ ಅಪಾನ್ ದಿ ಪರ್ಸೆಂಟೇಜ್ ಆಫ್ ಎಸ್ ಕ್ಯಾರೆಕ್ಟರ್ ಇನ್ ದಟ್ ಹೈಬ್ರಿಡೈಸೇಷನ್. ಹೈಯರ್ ದಿ ಎಸ್ ಕ್ಯಾರೆಕ್ಟರ್ ಇಟ್ ಹ್ಯಾಸ್ ಮೋರ್ ಟೆಂಡೆನ್ಸಿ ಟು ಅಟ್ರಾಕ್ಟ್ ದಿ ಎಲೆಕ್ಟ್ರಾನ್. ಸೊ ಹಾಗಾಗಿ ಏನಾಗುತ್ತೆ, ಎಸ್ ಕ್ಯಾರೆಕ್ಟರ್ ಇನ್ಕ್ರೀಸ್ ಆಗ್ತಾ ಹೋದಂಗೆ ಎಲೆಕ್ಟ್ರೋನೆಗೆಟಿವಿಟಿನೂ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ನೀವು ಸಿಂಗಲ್ ಬಾಂಡ್ ತೊಗೊಂಡ್ರೆ sp3 ಹೈಬ್ರಿಡೈಸೇಷನ್ಲಿ 25% ಎಸ್ ಕ್ಯಾರೆಕ್ಟರ್ ಇರುತ್ತೆ. ಅದೇ ಥರ C2H2 ಇಥೈನಲ್ಲಿ ತೊಗೊಂಡ್ರೆ 50% ಇರುತ್ತೆ. ಸೊ ಹಾಗಾಗಿ ಏನಾಗ್ತಾ ಇದೆ, 50% ಯಾವುದ್ರಲ್ಲಿದೆ, C2H2ನಲ್ಲಿದೆ. ಸೊ ಎಸ್ ಕ್ಯಾರೆಕ್ಟರ್ ಜಾಸ್ತಿ ಆಗ್ತಾ ಇದೆ. ಆಸ್ ದ ಎಸ್ ಕ್ಯಾರೆಕ್ಟರ್ ಇನ್ಕ್ರೀಸಸ್, ಎಲೆಕ್ಟ್ರೋನೆಗೆಟಿವಿಟಿ ಆಫ್ ದಟ್ ಪರ್ಟಿಕ್ಯುಲರ್ ಆಟಮ್ ಆಲ್ಸೋ ಇನ್ಕ್ರೀಸಸ್. ದೇರ್ ಫೋರ್ ethine C2H2 will going to have greater electronegativity compared that of CH4. Actually CH4ಗೆ CH ಬಾಂಡ್ನ ನಾವು ನ್ಯೂಟ್ರಲ್ ಅಂತ ಕನ್ಸಿಡರ್ ಮಾಡ್ಕೊಳ್ತೀವಿ. ಅದಕ್ಕಿಂತ ಬೇರೆ ಯಾವ್ದಾದ್ರು ಇದ್ದರೆ ಏನಾಗುತ್ತೆ ಅಂತ ನಾವು ಹೋಗ್ತೀವಿ. ನೆಕ್ಸ್ಟ್ ವಾಟ್ ಆರ್ ಕೋವಲೆಂಟ್ ಕಾರ್ಬೈಡ್, ಗಿವನ್ ಎಕ್ಸಾಂಪಲ್ಸ್ ಅಂತ ಕೇಳ್ಬೋದು. ಕಾರ್ಬೈಡ್ಸ್ ಅಂತಂದ್ರೇನು, ಯಾವುದೋ ಒಂದು ಕಾಂಪೌಂಡು, ಆರ್ಗ್ಯಾನಿಕ್ ಕಾಂಪೌಂಡು ಕಾರ್ಬನ್ ಮೆಟಲ್ ಜೊತೆಗೆ ಕಂಬೈನ್ ಆದರೆ, ಒಂದು ಕಾರ್ಬನ್ ಮತ್ತು ಮೆಟಲ್ ಇದ್ದರೆ ಅಂಥದಕ್ಕೆ ನಾವೇನಂತ ಕರಿತೀವಿ, ಕೋಲೆಂಟ್ ಕಾರ್ಬೈಡ್ಸ್ ಅಂತ ಕರಿತೀವಿ ಅಥವಾ ಕಾರ್ಬೈಡ್ಸ್ ಅಂತ ಕರಿತೀವಿ. ಅವೆರಡರ ಮಧ್ಯೆ ಏನಾದರೂ ಕೋಲೆಂಟ್ ಬಾಂಡ್ ಇತ್ತು ಅಂದರೆ ಆವಾಗ ಅದನ್ನು ನಾವು ಕೋಲೆಂಟ್ ಕಾರ್ಬೈಡ್ಸ್ ಅಂತ ಕರಿತೀವಿ. ಎ ಕ್ಲಾಸ್ ಆಫ್ ಕೆಮಿಕಲ್ ಕಾಂಪೌಂಡ್ಸ್ ಇನ್ ವಿಚ್ ದ ಕಾರ್ಬನ್ ಇಸ್ ಕಂಬೈನ್ಡ್ ವಿತ್ ಅ ಮೆಟಲ್ ಆರ್ ಕಾಲ್ಡ್ ಆಸ್ ಕಾರ್ಬೈಡ್ಸ್. ಸೊ ಕ್ಯಾಲ್ಶಿಯಂ ಕಾರ್ಬೈಡು, ಸಿಲಿಕಾನ್ ಕಾರ್ಬೈಡು, ಟಂಗ್ಸ್ಟನ್ ಕಾರ್ಬೈಡು, ಗಿವನ್ ಎಕ್ಸಾಂಪಲ್ ಅಂತ ಹೇಳ್ತಾರೆ. ಯಾವ್ದು ಬೇಕಾದ್ರೂ ಆಗ್ಬೋದು. ಅಥವಾ ಬೋರಾನು ಮತ್ತು ಸಿಲಿಕಾನ್ ಎರಡೂ ಸೇರ್ಕೊಂಡಾಗತ್ತೆ. ಅಂಥದಕ್ಕೆ ನಾವು ಕಾರ್ಡಮ್ ಅಂತಲೂ ಕರಿತೀವಿ. ನೆಕ್ಸ್ಟ್ ಈಗ ಇಲ್ಲಿ ತನಕ ಹೇಳಿದ್ದು ನಾನು 2 ಮಾರ್ಕ್ಸ್ ಕ್ವಶನ್ ಆಯಿತು. ಈಗ ನೀವು 3 ಮಾರ್ಕ್ಸ್ ಕ್ವಶನ್ ಬಂದರೆ, ಡಿಫೈನ್ ಅಟಾಮಿಕ್ ರೇಡಿಯಸ್, ಹೌ ಡಸ್ ಇಟ್ ವೇರಿ ಅಲಾಂಗ್ ದಿ ಪೀರಿಯಡ್ ಆರ್ ಗ್ರೂಪ್ ಅಂತ. ಅಟಾಮಿಕ್ ರೇಡಿಯಸ್ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಏನಾಗುತ್ತೆ, ಡಿಕ್ರೀಸಸ್ ಅಲಾಂಗ್ ದಿ ಪೀರಿಯಡ್, ಇನ್ಕ್ರೀಸಸ್ ಡೌನ್ ದಿ ಗ್ರೂಪ್. ಯಾಕೆ ಅಂತ ಹೇಳಿದ್ರೆ 1 ಮಾರ್ಕ್ ಕೊಡ್ತಾರೆ. ಇಲ್ಲಿ 3 ಮಾರ್ಕ್ ಕ್ವಶನ್ ಇದೆ. ಅಟಾಮಿಕ್ ರೇಡಿಯಸ್ ಅಂದರೆ ಏನು ಅಂತ ಒಂದು, ಅಲಾಂಗ್ ದಿ ಪೀರಿಯಡ್ ಏನಾಗುತ್ತೆ, ಡೌನ್ ದಿ ಪೀರಿಯಡ್ ಏನಾಗುತ್ತೆ, ಡೌನ್ ದಿ ಗ್ರೂಪ್ ಏನಾಗುತ್ತೆ ಅದನ್ನೇ ಎಕ್ಸ್ಪ್ಲೈನ್ ಮಾಡ್ತಾರೆ. ನಿಮಗೆ 1 ಮಾರ್ಕ್ ಕೊಡ್ತಾರೆ. ಇದನ್ನೆಲ್ಲ ನಾನು ಇನ್ ಡೀಟೇಲ್ ಆಗಿ ಪಿರಿಯಾಡಿಕ್ ಪ್ರಾಪರ್ಟೀಸಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನಿಮ್ಗೆ ಇಲ್ಲಿ ಏನಾದರೂ ಕನ್ಫ್ಯೂಷನ್ ಇದೆ, ಅರ್ಥ ಆಗ್ತಿಲ್ಲ, ಯಾಕೆಂದರೆ ನಾನು ಇಲ್ಲಿ ಕಾಂಪ್ಯಾಕ್ಟಾಗಿ ನಿಮಗೆ ಆನ್ಸರ್ನ ಕೊಡಬೇಕಾಗತ್ತೆ, ಎಲಾಬ್ರೇಟ್ ಮಾಡೋಕ್ಕಾಗಲ್ಲ. ಅಲ್ಲಿ ಎಲಾಬ್ರೇಟ್ ಮಾಡಿ ನಾನು ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ. ಇಲ್ಲಿ ಇನ್ ಆರ್ಡರ್ ಟು ಗೆಟ್ ಪಾಯಿಂಟ್ಸ್ ಇಲ್ಲಿ ಯಾವ ಥರ ಕೊಟ್ಟಿದ್ದೀನಿ ಅಂದರೆ, ಮಾರ್ಕ್ಸ್ ಬರೋದಕ್ಕೆ ಹೇಗೆ ಬೇಕಲ್ಲ ಹಾಗೆ ಕೊಟ್ಟಿದ್ದೀನಿ. ಸೊ ಏನಾಗುತ್ತೆ ಅಂತ ಬರಿಬೇಕು, ಅದಕ್ಕೆ ಅರ್ಧ ಮಾರ್ಕ್ ಇರುತ್ತೆ. ಯಾಕೆ ಅಂತ ಬರೆದ್ರೆ ಅದಕ್ಕೆ ಅರ್ಧ ಮಾರ್ಕ್ ಇರುತ್ತೆ. ಸೊ ಹಾಗಾಗಿ ನಿಮ್ಗೆ ಅಲ್ಲಿ 1 ಮಾರ್ಕು ಕೊಡ್ತಾ ಇರ್ತಾರೆ. ನೆಕ್ಸ್ಟ್, ಹೌ ಡಸ್ ದ ಅಸಿಡಿಕ್ ನೇಚರ್ ಆಫ್ ದಿ ಆಕ್ಸೈಡ್ಸ್ ಆಫ್ ಪಿ ಬ್ಲಾಕ್ ಎಲಿಮೆಂಟ್ಸ್ ವೇರಿ ಡೌನ್ ದಿ ಗ್ರೂಪ್ ಅಕ್ರಾಸ್ ದಿ ಪೀರಿಯಡ್ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ 3 ಮಾರ್ಕ್ಸ್ ಕೇಳಿದ್ದಾರೆ. ಈ ಪಿ ಬ್ಲಾಕ್ ಎಲಿಮೆಂಟ್ಸು ನಾನ್ ಮೆಟಲ್ಸ್ ಅಥವಾ ಮೆಟಲಾಯ್ಡ್ಸು. ಸೊ ಆಕ್ಸೈಡ್ ಫಾರ್ಮೇಷನ್ ಏನಾಗಿರುತ್ತೆ, ಆಕ್ಸೈಡ್ ಅಂದ್ರೆ ಏನು, ಆ ಮೆಟಲ್ಸು ಅಥವಾ ನಾನ್ ಮೆಟಲ್ಸು ವೆನ್ ದೇ ಗೋಯಿಂಗ್ ಟು ರಿಯಾಕ್ಟ್ ವಿತ್ ಆಕ್ಸಿಜನ್ ಜೊತೆಗೆ ಯಾವುದೋ ಒಂದು ಎಲಿಮೆಂಟ್ ರಿಯಾಕ್ಟ್ ಆದಾಗ ನಿಮಗೆ ಬರುತ್ತಲ್ಲ, ಅಂಥದಕ್ಕೆ ನಾವೇನಂತ ಕರಿತೀವಿ, ಆಕ್ಸೈಡ್ ಅಂತ ಕರಿತೀವಿ. ಆ ಆಕ್ಸೈಡು ಪರ್ಟಿಕ್ಯುಲರ್ಲಿ ಪಿ ಬ್ಲಾಕ್ ಎಲಿಮೆಂಟ್ಸಲ್ಲಿರುವಂಥದ್ದು ಆಸಿಡಿಕ್ ಇರುತ್ತೆ, ಆಂಫೋಟೆರಿಕ್ ಇರುತ್ತೆ. ಆಸಿಡಿಕ್ ಅಂತಂದರೆ ಆಸಿಡಿಕ್ ನೇಚರ್ ಇರುವಂಥದ್ದು, ಆಂಫೋಟೆರಿಕ್ ಅಂದರೆ ಬೋತ್ ಆಸಿಡಿಕ್ ಮತ್ತು ಬೇಸಿಕ್ ಇರುವಂಥದ್ದಕ್ಕೆ ಆಂಫೋಟೆರಿಕ್ ಅಂತ ಹೇಳ್ತೀವಿ. ಆಸಿಡಿಕ್ ನೇಚರ್ ಏನಾಗುತ್ತೆ ಅಂತ ಹೇಳಿದ್ರೆ, ಎಗೇನ್ ಡೌನ್ ದಿ ಗ್ರೂಪ್ ಏನಾಗುತ್ತೆ, ಅಲಾಂಗ್ ದಿ ಪೀರಿಯಡ್ ಏನಾಗುತ್ತೆ ನೀವು ಎಕ್ಸ್ಪ್ಲೈನ್ ಮಾಡಬೇಕು. ಸೊ ದಟ್ ಡಿಪೆಂಡ್ಸ್ ಅಪಾನ್ ದಿ ಎಲೆಕ್ಟ್ರೋನೆಗೆಟಿವಿಟಿ. ಪಿ ಬ್ಲಾಕ್ದು ಎಲೆಕ್ಟ್ರೋನೆಗೆಟಿವಿಟಿ ಮೇಲೆ ನಾವು ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀವಿ. 3 ಮಾರ್ಕ್ ಕ್ವಶನ್ ಇದೆ. ಎಗೇನ್ ಇದನ್ನು ನಾನು ಇನ್ ಡೀಟೇಲ್ ಆಗಿ ಆಲ್ರೆಡಿ ನಾನು 13th ಗ್ರೂಪ್ ಟು 16th ಗ್ರೂಪಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನಿಮ್ಗೆ ಅಲ್ಲಿ ಬೇಕು ಅಂದರೆ ಹೋಗಿ ನೋಡ್ಕೋಬೋದು. 3 ಮಾರ್ಕ್ಸ್ ಹೇಗೆ ಕೊಡ್ತಾರೆ ಅಂದರೆ, ಅವು ಅಸಿಡಿಕ್ ಆಗಿರ್ತವೆ ಅಂತ ಹೇಳೋದಕ್ಕೆ 1 ಮಾರ್ಕು, ಡೌನ್ ದಿ ಗ್ರೂಪ್ ಏನಾಗುತ್ತೆ, ಅಲಾಂಗ್ ದಿ ಪೀರಿಯಡ್ ಏನಾಗುತ್ತೆ ಅದು ಹೇಳ್ಬಿಟ್ಟು ಯಾಕಾಗುತ್ತೆ ಅಂತ ಎಕ್ಸ್ಪ್ಲೈನ್ ನಿಮಗೆ 1 ಮಾರ್ಕ್ ಅವರು ಕೊಡ್ತಾ ಹೋಗ್ತಾರೆ. ಮೆನ್ಷನ್ ದಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕಾರ್ಬೈಡ್ ವಿತ್ ಅನ್ ಎಕ್ಸಾಂಪಲ್ ಅಂತ ಹೇಳ್ತಾ ಇದ್ದಾರೆ. ನಾನು ಮುಂಚೆನೇ ಹೇಳ್ದಂಗೆ ಕಾರ್ಬೈಡ್ಸ್ ಅಂತಂದರೆ ಕಾರ್ಬನ್ ಜೊತೆಗೆ ಮೆಟಲ್ ಇದ್ದರೆ ಅಂಥದಕ್ಕೆ ನಾವೇನಂತ ಕರಿತೀವಿ, ಕಾರ್ಬೈಡ್ಸ್ ಅಂತ ಹೇಳ್ತೀವಿ. ಬೇಸ್ಡ್ ಆನ್ ದೇರ್ ಸ್ಟ್ರಕ್ಚರ್, ಕೆಮಿಕಲ್ ಬಾಂಡ್ ಯಾವ ಥರ ಇದೆಯಲ್ಲ ಆ ಥರ ಅದನ್ನು ನಾವು 4 ಥರ ಕ್ಲಾಸಿಫೈ ಮಾಡ್ತೀವಿ. ಅಯಾನಿಕ್ ಅಂತ ಹೇಳ್ತಾರೆ, ಅಥವಾ ಸಾಲ್ಟ್ ಲೈಕ್ ಅಂತಾರೆ, ಕೋವಲೆಂಟ್ ಅಂತಾರೆ, ಇಂಡಸ್ಟ್ರಿಯಲ್ ಕಾಂಪೌಂಡ್ಸ್ ಅಂತ ಕರೀತಾರೆ, ಇಂಟರ್ಮೀಡಿಯೇಟ್ ಟ್ರಾನ್ಸಿಷನ್ ಮೆಟಲ್ ಕಾರ್ಬೈಡ್ಸ್ ಅಂತ 4 ಕ್ಲಾಸ್ ಆಗಿ ಹೇಳ್ತಾರೆ. ಇದು 4 ಮಾರ್ಕ್ ಕ್ವಶನ್ನು. ಹಂಗಾಗಿ ನೀವು 4 ವೆರೈಟಿನೂ ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ.
Carbides are composed of highly electropositive atoms such as alkali, alkaline earth and group 3 metals mixed with carbon. ಸೊ ಇಲ್ಲಿ ಏನಾಗುತ್ತೆ ಅಯಾನಿಕ್ ಅಂತ ಹೇಳ್ತಾ ಇದ್ದಾರೆ. ಅಯಾನಿಕ್ ಅಂದರೆ ಏನಾಗುತ್ತೆ ನಿಮಗೆ ಸಾಲ್ಟ್ ಲೈಕ್ ಕಾರ್ಬೈಡ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮ್ಮದು ಆರ್ಗ್ಯಾನಿಕ್ ಕಾಂಪೌಂಡ್ ಜೊತೆಗೆ ಮೆಟಲ್ ಕಂಬೈನ್ ಆಗಿರುತ್ತೆ. ಅಂಥದಕ್ಕೆ ನಾವೇನಂತ ಕರಿತೀವಿ, ಸಾಲ್ಟ್ ಲೈಕ್ ಕಾರ್ಬೈಡ್ಸ್ ಅಂತ ಕರಿತೀವಿ. ಎರಡನೇದು ಕೋಲೆಂಟ್ ಕಾರ್ಬೈಡ್ಸ್ ಅಂತ ಕರಿತೀವಿ. ಸಿಲಿಕಾನ್ ಮತ್ತು ಬೋರಾನ್ ಇರುತ್ತೆ, ಅಂಥದಕ್ಕೆ ನಾವು ಇದು ನಾನ್ ಮೆಟಲ್ಸು, ಹಾಗಾಗಿ ಇದನ್ನು ಕೋಲೆಂಟ್ ಕಾರ್ಬೈಡ್ ಅಂತ ಕರಿತೀವಿ. ಸಿಮಿಲರ್ ಟು ಡ್ಯೂ ಟು ಸಿಮಿಲರ್ electronegativity and zero of the carbon. Because of this, their association is completely covalent in character. Silicon carbide has two similar crystalline forms which are both are related to a diamond structure ಅಂತ ಹೇಳಬೇಕಾಗುತ್ತೆ. ನೆಕ್ಸ್ಟ್ ಇಂಡಸ್ಟ್ರಿಯಲ್ ಅಂತಂದರೆ ಮೆಟಲ್ ಜೊತೆಗೆ ಟ್ರಾನ್ಸಿಷನ್ ಮೆಟಲ್ ಜೊತೆಗೆ ಕಾರ್ಬನ್ ಇದ್ದರೆ ಜನರಲಿ ದೇ ವಿಲ್ ಬಿ ರಿಫ್ರಾಕ್ಟರಿ ಮೆಟೀರಿಯಲ್ಸ್ ಆಗಿ ಯೂಸ್ ಮಾಡ್ತಾ ಇರ್ತವೆ. ಅಂಥ ಕಾರ್ಬೈಡ್ಸ್ಗೆ ನಾವೇನಂತ ಕರಿತೀವಿ, ಇಂಟರ್ಸ್ಟಿಷಿಯಲ್ ಕಾರ್ಬನ್ ಅಂತ ಕರಿತೀವಿ. ನೆಕ್ಸ್ಟು ಇಂಟರ್ಮೀಡಿಯೇಟ್ ಟ್ರಾನ್ಸಿಷನ್ ಮೆಟಲ್ ಕಾರ್ಬೈಡ್ಸ್ ಅಂತ ತಗೊಳ್ತಾರೆ. ಅದು ಏನು ಅಂತಂದರೆ ದೇ ಗೋಯಿಂಗ್ ಟು ಕಂಬೈನ್ ವಿತ್ ಅ ಡಿಫ್ರೆಂಟ್ ಪ್ರಪೋರ್ಷನ್ಸಲ್ಲಿ, ಮೆಟಲ್ ಜೊತೆಗೆ ಡಿಫ್ರೆಂಟ್ ಪ್ರಪೋರ್ಷನಲ್ಲಿ ಕಾರ್ಬನ್ ಮಿಕ್ಸ್ ಆಗ್ತಾ ಹೋಗುತ್ತೆ. ಅಂಥದಕ್ಕೆ ನಾವೇನಂತ ಕರಿತೀವಿ, ಇಂಟರ್ಮೀಡಿಯೇಟ್ ಟ್ರಾನ್ಸಿಷನ್ ಅಂತ ಹೇಳ್ತೀವಿ. ಸೊ ಇದು ನನಗೆ ಇಂಡಸ್ಟ್ರಿನಲ್ಲಿ ತುಂಬ ನಾನು ಅದನ್ನು ಯೂಸ್ ಮಾಡ್ತಾ ಹೋಗ್ತೀನಿ, ಅದನ್ನು ಹೇಳಬೇಕಾಗತ್ತೆ. ಮೆನ್ಷನ್ ದಿ ಫ್ಯಾಕ್ಟರ್ ಅಫೆಕ್ಟಿಂಗ್ ದಿ ಅಯನೈಸೇಷನ್ ಎಂಥಾಲ್ಪಿ ಅಂತ ಕೇಳಿದ್ದಾರೆ. ಮೆನ್ಷನ್ ಅಂತ ಮಾತ್ರ ಕೇಳಿದ್ದಾರೆ ಈ ಪ್ರಶ್ನೆಯಲ್ಲಿ. ಮೆನ್ಷನ್ ಅಂದರೆ ಬರೀ ಬರೆದ್ರೆ ಸಾಕು, ಯಾವ್ದಾದ್ರು 4 ಪ್ಯಾರಾಮೀಟರ್ ಬರಿಬೋದು. ಎಕ್ಸ್ಪ್ಲೈನ್, ಮೆನ್ಷನ್ ದಿ ಫ್ಯಾಕ್ಟರ್ ಆ್ಯಂಡ್ ಎಕ್ಸ್ಪ್ಲೈನ್ ಅಂತ ಕೊಟ್ಟಾಗ ನೀವು ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ಅಯನೈಸೇಷನ್ ಎಂಥಾಲ್ಪಿ, ಸೈಜ್ ಆಫ್ ಅನ್ ಆಟಮ್ ಇರ್ಬೋದು, ಸ್ಕ್ರೀನಿಂಗ್ ಅಥವಾ ಶೀಲ್ಡಿಂಗ್ ಎಫೆಕ್ಟ್ ಇರ್ಬೋದು, ನ್ಯೂಕ್ಲಿಯರ್ ಚಾರ್ಜ್ ಇರ್ಬೋದು, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, ಆಫ್ ಫಿಲ್ಟರ್ ಕಂಪ್ಲೀಟ್ಲಿ ಅಥವಾ ಶೇಪ್ ಆಫ್ ಅನ್ ಆರ್ಬಿಟಲ್ ಇರ್ಬೋದು, ಹೈಬ್ರಿಡೈಸೇಷನ್ ಇರ್ಬೋದು, ಕ್ವಾಂಟಮ್ ನಂಬರ್ ಇರ್ಬೋದು, ಪೆನೆಟ್ರೇಟಿಂಗ್ ಎಫೆಕ್ಟ್ ಆಫ್ ದಿ ಆರ್ಬಿಟಲ್ಸ್ ಇರ್ಬೋದು. ಇದು ಎಲ್ಲದ್ರ ಮೇಲೂ ನನಗೆ ಅಯನೈಸೇಷನ್ ಎಂಥಾಲ್ಪಿ ಬೇಸ್ಡ್ ಆಗುತ್ತೆ. ನೀವು ಯಾವ್ದಾದ್ರು 4 ಮೀಟರ್ ಹೇಳಿದ್ರೆ ಮಾರ್ಕ್ಸ್ನ ಕೊಡ್ತಾರೆ. ಡಿಸ್ಕ್ರೈಬ್ ದಿ ಡಿಟರ್ಮಿನೇಷನ್ ಆಫ್ ದಿ ಎಲೆಕ್ಟ್ರೋನೆಗೆಟಿವಿಟಿ ಬೈ ಪೌಲಿಂಗ್ ಮೆಥಡ್ ಅಂತ ಕೇಳ್ತಾ ಇದ್ದಾರೆ. ಸೊ ನಾನು ಮುಂಚೆನೇ ಹೇಳ್ದಂಗೆ ಪೌಲಿಂಗ್ ಮೆಥಡು ಅಕ್ಯುರೇಟ್ ಮೆಥಡು. ಇದನ್ನು ನನಗೆ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಕೋಬೋದು. 0 to 4 ಅದರ ಸ್ಕೇಲ್ ಇದೆ. ಫ್ಲೋರಿನ್ ವಿಲ್ ಗೋಯಿಂಗ್ ಟು ಹ್ಯಾವ್ ದಿ ಹೈಯೆಸ್ಟ್ ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂ ಅಂತ ಹೇಳಿ ಅದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ನಾನು ಆಲ್ರೆಡಿ ಹಿಂದೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸಿನ್ಸ್ ಇಸ್ ಎ 4 ಮಾರ್ಕ್ಸ್ ಕ್ವಶನ್, ಅದನ್ನು ಹಾಗೆ ಕಂಟಿನ್ಯೂ ಮಾಡಿದ್ದಾರೆ. ಸೊ ಅದ್ರ ಪ್ರಕಾರ ಕ್ಯಾಲ್ಕುಲೇಟ್ ಮಾಡ್ತೀರಾ. ಇದರಿಂದ ನನಗೆ ಏನು ಲಾಭ ಪೌಲಿಂಗ್ ಅಂದರೆ ಐ ಕ್ಯಾನ್ ಫೈಂಡ್ ಔಟ್ ವಾಟ್ಸ್ ದ ಅಪ್ಲಿಕೇಶನ್ ಆಫ್ ಎಲೆಕ್ಟ್ರೋನೆಗೆಟಿವಿಟಿ ಅಂತ ಕೇಳಿದ್ರೆ, ಸೊ ನನಗೆ ಯಾವುದೋ ಒಂದು ಬಾಂಡ್ ಇದೆ, ಅದರದ್ದು ಎಲೆಕ್ಟ್ರೋನೆಗೆಟಿವಿಟಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಯೂಸಿಂಗ್ ದಿ ಪೌಲಿಂಗ್ ಸ್ಕೇಲ್ ಅಥವಾ ಪೌಲಿಂಗ್ಸ್ ಫಾರ್ಮುಲಾ ಹಾಕೊಂಡು ನಾನು ಕ್ಯಾಲ್ಕುಲೇಟ್ ಮಾಡಿದ್ರೆ ಡಿಪೆಂಡಿಂಗ್ ಅಪಾನ್ ದಿ ಎಲೆಕ್ಟ್ರೋನೆಗೆಟಿವ್ ಡಿಫ್ರೆನ್ಸ್ ನಾನು ಅದು ಅಯಾನಿಕ, ಕೋವಲೆಂಟ್ ಆದರೆ ಪೋಲಾರ, ನಾನ್ ಪೋಲಾರ, ಅದನ್ನೆಲ್ಲ ನಾನಿಲ್ಲಿ ಐಡೆಂಟಿಫೈ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ನಾನ್ ಪೋಲಾರ್ ಕೋವಲೆಂಟ್ ಬಾಂಡ್ ಅಂದರೆ 0 ಇರುತ್ತೆ. ನಾನ್ ಪೋಲಾರ್ ಕೋವಲೆಂಟ್ ಬಾಂಡ್, ಪ್ಯೂರ್ ಕೋವಲೆಂಟ್ ಬಾಂಡ್ ಅಂದರೆ 0 ಇರುತ್ತೆ. ನಾನ್ ಪೋಲಾರ್ ಕೋವಲೆಂಟ್ ಬಾಂಡ್ ಅಂದರೆ 0 to 0.4 ಇರುತ್ತೆ. ಪೋಲಾರ್ ಕೋವಲೆಂಟ್ ಬಾಂಡ್ ಅಂದರೆ 0.5 to 0.19 ಇರುತ್ತೆ. ಅಯಾನಿಕ್ ಆದರೆ 2 to 4 ಆಗಿರುತ್ತೆ. ಸೊ ಹೀಗಾಗಿ ನನಗೆ ಇದ್ದು ಗೊತ್ತಾಗುತ್ತೆ ಏನಿದೆ, ವಾಟ್ ಈಸ್ ಅ ಟೈಪ್ ಆಫ್ ದಿ ಬಾಂಡ್ ದಟ್ ಐ ಆಮ್ ಗೋಯಿಂಗ್ ಟು ಹ್ಯಾವ್ ಅನ್ನೋದು ಗೊತ್ತಾಗುತ್ತೆ. ನೆಕ್ಸ್ಟ್ ಡಿಸ್ಕಸ್ ದಿ ಹೈಡ್ರೇಟ್ಸ್ ಆಫ್ ಗ್ರೂಪ್ 13 ಆ್ಯಂಡ್ ಗ್ರೂಪ್ 16 ಅಂತ ಹೇಳ್ತಿದ್ದಾರೆ. ಯಾವುದೇ ಒಂದು ಎಲಿಮೆಂಟು ಹೈಡ್ರೋಜನ್ ಜೊತೆಗೆ ಕಂಬೈನ್ ಆದಾಗ ಬರುತ್ತಲ್ಲ, ಆ ಪ್ರಾಡಕ್ಟ್ಗೆ ನಾವೇನಂತ ಕರಿತೀವಿ, ಹೈಡ್ರೇಟ್ಸ್ ಅಂತ ಕರಿತೀವಿ. ಇಲ್ಲಿ ಗ್ರೂಪ್ 13 ಕೇಳ್ತಾ ಇದ್ದಾರೆ, ಗ್ರೂಪ್ 16 ಕೇಳ್ತಾ ಇದ್ದಾರೆ. ಗ್ರೂಪ್ 13 ಬರುವಂಥದ್ದು ಆಕ್ಸಿಜನ್ ಫ್ಯಾಮಿಲಿ, ಗ್ರೂಪ್ 16 ಬರುವಂಥದ್ದು ಯಾವುದು ಅಂತ ನೋಡಿಕೊಂಡು, ಗ್ರೂಪ್ 16 ಆಕ್ಸಿಜನ್ ಫ್ಯಾಮಿಲಿ ಬರುತ್ತೆ, ಗ್ರೂಪ್ 13 ನಿಮಗೆ ಬೋರಾನ್ ಫ್ಯಾಮಿಲಿ ಬರುತ್ತೆ. ಅಕಾರ್ಡಿಂಗ್ಲಿ ನೀವೇನು ಮಾಡಬೇಕಾಗತ್ತೆ, ಜನರಲ್ ಆಗಿ ಡಿಸ್ಕಸ್ ಮಾಡಬೇಕಾಗತ್ತೆ. 4 ಮಾರ್ಕ್ಸ್ ಕ್ವಶನ್ನು. 13th ಗ್ರೂಪ್ಗೆ 2 ಮಾರ್ಕ್ಸು, 16th ಗ್ರೂಪ್ಗೆ 2 ಮಾರ್ಕ್ಸ್ ಇದೆ. ಆಲ್ ದಿ ಎಲಿಮೆಂಟ್ಸ್ ಆಫ್ ಗ್ರೂಪ್ 16 ಫಾರ್ಮ್ ಅಂಡ್ ಹೈಡ್ರೇಟ್ಸ್ ಆಫ್ ದಿ ಟೈಪ್ H2M are covalent in character except water. All other hydrates are poisonous, foul smelling gases ಆಗಿರುತ್ತೆ. All these hydrates have a regular structure and central atom is sp3 hybridized. Bond angle decreases, the bond length increases down the group. The stability of the hydrate decreases down the group due to the hydrogen bonding. Water shows the anomalous property. Hydrates other than water are weak acid. ಸೊ ಇದನ್ನು ನೀವು ಜನರಲ್ ಆಗಿ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಸೊ ಆಸಿಡ್ ಸ್ಟ್ರೆಂತ್ ಏನಾಗ್ತಾ ಹೋಗುತ್ತೆ ಅಂತ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೋಡ್ಕೊಳ್ಳಿ, ಆಸಿಡಿಕ್ ಸ್ಟ್ರೆಂತ್ ಏನಾಗುತ್ತೆ, ಡೌನ್ ದಿ ಗ್ರೂಪ್ ಇನ್ಕ್ರೀಸ್ ಆಗುತ್ತೆ. ನೆಕ್ಸ್ಟ್ ಗ್ರೂಪ್ 13 ತಗೊಂಡ್ರೆ ಅವು ದೇ ಗೋಯಿಂಗ್ ಟು ಫಾರ್ಮ್ ದಿ ಟ್ರೈ ಹೈಡ್ರೇಟ್ಸ್ ಆಫ್ ದಿ ಫಾರ್ಮ್ MH3. ಯಾವುದೇ ಒಂದು ಮೆಟಲ್ ಆಕ್ಸಿಜನ್ ಜೊತೆಗೆ ರಿಯಾಕ್ಟ್ ಆದಾಗ ಆಕ್ಸೈಡ್ ಬರುತ್ತೆ, ಹೈಡ್ರೋಜನ್ ಜೊತೆ ರಿಯಾಕ್ಟ್ ಆದಾಗ ಹೈಡ್ರೇಟ್ಸ್ ಬರುತ್ತೆ, ಹ್ಯಾಲೋಜನ್ ಜೊತೆ ರಿಯಾಕ್ಟ್ ಆದಾಗ ಹ್ಯಾಲೈಡ್ಸ್ ಬರುತ್ತೆ. ನಿಮ್ಮ ಸಿಲೆಬಸ್ ಪ್ರಕಾರ ಎಲ್ಲ ಗ್ರೂಪ್ 13 to 18th ಗ್ರೂಪ್ ತನಕನೂ ಹೈಡ್ರೇಟ್ಸ್ದು ಏನಾಗುತ್ತೆ, ಡೌನ್ ದಿ ಗ್ರೂಪ್ ಅಲಾಂಗ್ ದಿ ಪೀರಿಯಡ್, ಡೌನ್ ದಿ ಗ್ರೂಪ್ ಏನಾಗುತ್ತೆ ಅಂತ ನೋಡ್ಕೊಳ್ಳಿ. ನೆಕ್ಸ್ಟು ಹೈಡ್ರೇಟ್ಸು, ಆಕ್ಸೈಡ್ಸು, ಹ್ಯಾಲೈಡ್ಸು 3 ಏನಾಗುತ್ತೆ ಅಂತ ನೀವು ಮನಸ್ಸಲ್ಲಿ ಇಟ್ಕೊಂಡ್ರೆ, ಯಾಕಂದರೆ ವಿತ್ ರೆಸ್ಪೆಕ್ಟ್ ಟು ದಟ್ ಪರ್ಟಿಕ್ಯುಲರ್ ಗ್ರೂಪ್ ಮಾಡ್ತಾ ಇದೀವಿ, ಡೌನ್ ದಿ ಗ್ರೂಪ್ ಏನಾಗುತ್ತೆ
ಅದನ್ನು ನೀವು ಅರ್ಥ ಮಾಡ್ಕೊಂಬಿಟ್ರೆ, ಅಥವಾ ಯಾವ ಟೈಪ್ ಆಫ್ ಹೈಡ್ರೇಟ್ಸ್ನ ಫಾರ್ಮ್ ಮಾಡುತ್ತೆ, ವಾಟ್ ಟೈಪ್ ಆಫ್ ಆಕ್ಸೈಡ್ಸ್ನ ಫಾರ್ಮ್ ಮಾಡುತ್ತೆ, ವಾಟ್ ಟೈಪ್ ಆಫ್ ಹ್ಯಾಲೈಡ್ಸ್ನ ಅದು ಫಾರ್ಮ್ ಮಾಡುತ್ತೆ ಅಂತ ನೀವು ಅರ್ಥ ಮಾಡ್ಕೊಂಡ್ರೆ ಬರೆಯೋದಕ್ಕೆ ಈಸಿ ಆಗುತ್ತೆ. ಅದನ್ನು ಶಾರ್ಟ್ ನೋಟ್ ಮಾಡಿ ಇಟ್ಕೊಂಬಿಟ್ರೆ ಗ್ರೂಪ್ 13 ಹ್ಯಾಲೈಡ್ಸು ಹೇಗಿರುತ್ತೆ, ಗ್ರೂಪ್ 14 ಹ್ಯಾಲೈಡ್ಸ್ ಹೇಗಿರುತ್ತೆ, ಗ್ರೂಪ್ 15, 16, 17 ಏನಾಗುತ್ತೆ ಅಂತ ನೀವು ಅಲ್ಲಿ ಬರ್ಕೋಬೇಕು. 18th ಏನು ಬೇಡ, ಅಪ್ ಟು 17th ನೀವು ಬರೀಬೇಕಾಗತ್ತೆ. ನೆಕ್ಸ್ಟು ಅದೇ ಥರ ಆಕ್ಸೈಡ್ಸು ಮತ್ತು ಅದೇ ಥರ ಹೈಡ್ರೇಟ್ಸು ಏನಾಗುತ್ತೆ ಅಂತ ನೀವು ಕನ್ಸಿಡರ್ ಮಾಡಿದ್ರೆ ನಿಮಗೆ ಇದಾಗುತ್ತೆ. ನೆಕ್ಸ್ಟ್ ಡಿಸ್ಕಸ್ ದಿ ಪಿರಿಯಾಡಿಸಿಟಿ ಆಫ್ ಆಕ್ಸೈಡ್ಸ್ ಅಂಡ್ ಹ್ಯಾಲೈಡ್ಸ್ ಆಫ್ ಗ್ರೂಪ್ 16 ಅಂತ ಕೇಳ್ತಾ ಇದ್ದಾರೆ. ಸೊ ಏನು ಬರುತ್ತೋ ಇದಕ್ಕೂ ಹಂಗೆ, ಈಗ ಆಕ್ಸೈಡ್ಸ್ಗಾದರೆ 2 ಮಾರ್ಕ್ಸು, ಹ್ಯಾಲೈಡ್ಸ್ಗಾದರೆ 2 ಮಾರ್ಕ್ಸ್. ಇವು ಬರೀ ವಿತ್ ರೆಸ್ಪೆಕ್ಟ್ ಟು ಗ್ರೂಪ್ 16 ಮಾತ್ರ ಕೇಳ್ತಾ ಇದ್ದಾರೆ. ಅಕಾರ್ಡಿಂಗ್ಲಿ ನೀವೇನು ಮಾಡುತ್ತೆ, ಆನ್ಸರ್ ಮಾಡಬೇಕಾಗತ್ತೆ. ಯಾವ ರೀತಿ ಬರುತ್ತೆ, ಹೇಗಿರುತ್ತೆ ಅಂತ ನೀವು ಅಲ್ಲಿ ಚೆಕ್ ಮಾಡ್ಕೋಬೇಕಾಗತ್ತೆ. ಸೊ ಈಗ ನಿಮಗೆ ಪ್ರತಿಯೊಂದು ಗ್ರೂಪ್ದು ಫಸ್ಟ್ ಎಲಿಮೆಂಟ್ ಏನಿದೆಯಲ್ಲ ಅದ್ರದ್ದು ಗೊತ್ತಿರಬೇಕು. ಅವ್ರಿಗೆ ಹೆಡ್ ಆಫ್ ದಿ ಫ್ಯಾಮಿಲಿ ಅಂತ ಹೇಳ್ತಾರೆ. ಬೋರಾನ್ ಫ್ಯಾಮಿಲಿ, ಕಾರ್ಬನ್ ಫ್ಯಾಮಿಲಿ, ನೈಟ್ರೋಜನ್ ಫ್ಯಾಮಿಲಿ, ಯಾವುದು ಫಸ್ಟ್ ಎಲಿಮೆಂಟ್ ಇನ್ ದಟ್ ಪರ್ಟಿಕ್ಯುಲರ್ ಗ್ರೂಪ್ ಇರುತ್ತಲ್ಲ ಅವನು ಹೆಡ್ ಆಫ್ ದಿ ಫ್ಯಾಮಿಲಿ ಅಂತ ಹೇಳ್ತೀವಿ. ಅವನ ಮೇಲೆ ನಾವು ಆ ಗ್ರೂಪ್ನ ಹೇಳ್ತಾ ಹೋಗ್ತೀವಿ. ಗ್ರೂಪ್ 18ಗಾದರೆ ನೋಬಲ್ ಗ್ಯಾಸಸ್ ಅಂತ ಹೇಳ್ತೀವಿ. ಗ್ರೂಪ್ 17ಗಾದರೆ ಹ್ಯಾಲೋಜನ್ಸ್ ಅಂತ ಕರಿತೀವಿ. ಫ್ಲೋರೈಡ್ ಫಸ್ಟ್ ಇರುತ್ತೆ. ಅದೇ ಥರ ಪ್ರತಿಯೊಂದು ಗ್ರೂಪ್ಗೂ ನಿಮ್ಗೆ ಏನಾಗುತ್ತೆ ಅಂತ ನೋಡ್ಕೊಂಡು ಬರ್ಕೊಂಬಿಟ್ರೆ ಅಲ್ಲಿ ಎಕ್ಸಾಮಿನೇಷನ್ ಹಾಲಲ್ಲಿ ಕನ್ಫ್ಯೂಷನ್ ಆಗಲ್ಲ, ನಿಮಗೆ ಓದ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಬಿಕಾಸ್ ಆ ಟಾಪಿಕ್ ಏನಾಗಿದೆ ತುಂಬ ವಾಸ್ಟ್ ಆಗಿದೆ. ಪರ್ಟಿಕ್ಯುಲರ್ಲಿ ಪಿರಿಯಾಡಿಕ್ ಪ್ರಾಪರ್ಟೀಸ್, ಪಿರಿಯಾಡಿಸಿಟಿ ವಿತ್ ರೆಸ್ಪೆಕ್ಟ್ ಟು ಗ್ರೂಪ್, ಡಿಫ್ರೆಂಟ್ ಗ್ರೂಪ್ಸ್ ಫ್ರಮ್ 13 to 17th ನಿಮಗಿದೆ ನಿಮ್ಮ ಸಿಲೆಬಸ್ಸಲ್ಲಿ. ಹಾಗಾಗಿ 3 ಪಾಯಿಂಟ್ನ ನೀವು ಬರ್ಕೊಂಬಿಡಿ. ಹ್ಯಾಲೈಡ್ಸ್ ಏನಾಗುತ್ತೆ, ಹೈಡ್ರೇಟ್ಸ್ ಏನಾಗುತ್ತೆ, ಆಕ್ಸೈಡ್ಸ್ ಏನಾಗುತ್ತೆ. ಆಕ್ಸಿಜನ್ ಜೊತೆ ಕಂಬೈನ್ ಮಾಡಿದಾಗ ಆಕ್ಸೈಡ್ಸ್ ಬರುತ್ತೆ, ಹೈಡ್ರೋಜನ್ ಜೊತೆ ಕಂಬೈನ್ ಮಾಡಿದಾಗ ಹೈಡ್ರೇಟ್ಸ್ ಬರುತ್ತೆ, ಹ್ಯಾಲೋಜನ್ ಜೊತೆಗೆ ಕಂಬೈನ್ ಆದಾಗ ನಿಮಗೆ ಹ್ಯಾಲೈಡ್ಸ್ ಬರುತ್ತೆ. ಸೊ ಆ ಬೇಸಿಸ್ ಮೇಲೆ ನೀವು ಪ್ರತಿಯೊಂದು ಗ್ರೂಪ್ಗೂ ಡೌನ್ ದಿ ಗ್ರೂಪ್ ಏನಾಗುತ್ತೆ, ಸೊ ಫಸ್ಟ್ ಎಲಿಮೆಂಟ್ ಯಾವುದಿದೆ, ಯಾವ ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ, ಆ ಬೇಸಿಸ್ ಮೇಲೆ ನೀವಲ್ಲಿ ಆನ್ಸರ್ ಮಾಡಬೇಕಾಗತ್ತೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.